It is by Malli Sanapanavar and his team. Probably if you guys have been attending VSNA conventions, you would have witnessed his dramas throughout the last several years. He has been performing for several years. Malli Sanapanavar is known for his unique ability to blend comedy with powerful social messages. His plays keep audiences engaging and laughing while inspiring them to think long after the curtain falls. He has been performing the skits for years, and this is his 66th stage performance. Among his most popular plays is Amerikadalli Basavanna, which received tremendous appreciation at the VSNA conventions in Boston and Dallas. Another acclaimed production is Santeyolagondu Maneya Madi. Has been performed in DC, Dallas, Boston, and many other cities. His latest drama, Detroit Nalli Sharanara Sangama. Okay, yeah. Sharanara Sangama received enthusiastic applause at last year's VSNA convention. So, coming to today's drama, we are living in an age of artificial intelligence and robots. Technology is transforming every aspect of our lives at an incredible pace. But as technology advances, what happens to our humanity, our values, and our relationships? The drama you're about to watch explores these questions through laughter, entertainment, and meaningful messages. It is our great pleasure to present a play written and directed exclusively for this VSNA convention by Malli Sanapanavar. Please put your hands together and give him a warm welcome for the drama AI Kranti Yogi, Robot Karma Yogi. And the participants are Malli Sanapanavar, Suma Basant, Basant M, Madhu Sanapanavar, Diya Balu, Sneha Balu, and Kavita Balu, Anil Kumar, and Nataraj Sharanappa. Enjoy the show. Handsome guy. Hello. 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 Check. Hello. While we are waiting for the team to get ready, you do not want to miss the business forum that's happening this afternoon. It is for all ages, youth, women, men. Please do attend. Do not miss it. Business forum.
ಶರಣಾರ್ಥಿಗಳು ಎಲ್ಲರಿಗೂ. ನನ್ನ ಹೆಸರು ಬಸವರಾಜ್ ಪಾಟೀಲ್ ಅಂತ, ನನ್ನ ಮಗ ಬಸಂತ್ ಪಾಟೀಲ್ ಅಂತ, ನನ್ನ ಸೊಸೆ ಸುಮಾ ಪಾಟೀಲ್ ಅಂತ. ಇಲ್ಲಿ ನಾರ್ತ್ ಕೇರಳದಲ್ಲಿ OSNA ಕನ್ವೆನ್ಷನ್ ಇದೆ ಅಂತ ಹರೀಶ್ ಪಾಟೀಲ್ ಸರು ಆಮೇಲೆ ವಸಂತ್ ಸರು ಬನ್ನಿ ಅಂತ ಅಂದರು. ಅದಕ್ಕೋಸ್ಕರ ಅನುಭವ ಮಂಟಪದಲ್ಲಿ ಭಾಷಣ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ನಾನು ಮಾತನಾಡ್ತಾ ಇದ್ದೀನಿ. ಅಪ್ಪ ಏನ್ ಒಬ್ಬರೇ ನಿಂತ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ಕೊತಾ ಇದ್ದೀರಾ? ಇಲ್ಲ ಕಣೋ, OSNA ಕನ್ವೆನ್ಷನ್ಗೆ ಅನುಭವ ಮಂಟಪದಲ್ಲಿ ಸ್ಪೀಚ್ ಕೊಡು ಅಂತ ಕರೆದಿದ್ರಲ್ಲ ನಮ್ಮ ಹರೀಶ್ ಹಿರೇಮಠ ಅವರು, ವಸಂತ್ ಅವರು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಕಣೋ. ಹೌದೇ? ಒಳ್ಳೆ ಸರಿ ಬಿಡಿ. ಅದಿರಲಿ, ಇವಳೇನು ಮಾಡ್ತಾ ಇದ್ದಾಳೆ ಅಲ್ಲ? ಇಂಡಿಯಾಗೆ ನಾವು ಟ್ರಿಪ್ಗೆ ಹೋಗೋದೇ ಸರಿ. ಇಂಡಿಯಾಗೆ ಹೋಗೋದ್ರಲ್ಲೂ ಜಟ್ಲಾಗ್ ಹಾಕೊಂಡು ಮಲ್ಕೊಂತಾರೆ, ಅಲ್ಲಿಂದ ಬಂದ್ಮೇಲೂ ಜಟ್ಲಾಗ್ ಹಾಕೊಂಡು ಮಲ್ಕೊಂತಾರೆ. ಅಯ್ಯೋ 3 ಗಂಟೆ ಬೇರೆ ಆಯಿತು, ಇನ್ನು ಮಲ್ಗೆದಾಳಲ್ಲ ಇವಳು. ನನಗೆಲ್ಲಿಂದ ನಿದ್ದೆ ಬರುತ್ತೆ ಕಣಪ್ಪ, ಅವಳು ಮಲ್ಕೊಂಡಿದ್ದಾಳೆ ಅಷ್ಟೇ. ನೀನು ಆಫೀಸ್ಗೆ ಹೋದೇನೋ? ಹೋದೆ ಪುಟ ಬಂದೆ ಪುಟ ಅಂದಂಗೆ ಆಫೀಸ್ಗೆ ಹೋಗಿದ್ದು ತಡ ಇಲ್ಲ, ವಾಪಸ್ಗೆ ಬಂದಿದ್ದು ತಡ ಇಲ್ಲ. ಅಲ್ಲ, ನಿನ್ನ ಆಫೀಸಲ್ಲಿ ಕಾಲೇ ನಿಲ್ಲೋದಿಲ್ಲ ಅಂತ ಕಾಣಿಸುತ್ತೆ. ಏನು ಸೀಮೆಗಿಲ್ಲದ ಹೇಳ್ತೀನಿ, ನಿನಗೆ ಒಬ್ಬಳಿಗೆ ಇದ್ದಾಳೇನಪ್ಪ? ಬಂದ ತಕ್ಷಣ ಅವಳು ಮುಖ ನೋಡಬೇಕು. ಅಲ್ಲ, ನಾನು ಸಂಸಾರ ಮಾಡಿ 4 ಮೊಮ್ಮಕ್ಕಳಾಗು, ಯಾವತ್ತೂ ಹೆಂಡತಿ ಮುಖ ನೋಡೋಕೆ ಓಡೋಡಿ ಬಂದಾನಲ್ಲಿ ಇವನು ತಾಟಕ್ಕೆ ಫೋಟೋ ಕರ್ಕೊಂಡು ಹೋಗೋದು ತಡ ಇಲ್ಲ, ಬರೋದು ತಡ ಇಲ್ಲ. ಏನು ಆಫೀಸ್ ಮಾಡ್ತೀನೋ ಈ IT ಜನಗಳಿಗೆ. ಅಯ್ಯೋ ಅಪ್ಪ, ಅಂಥದ್ದು ಏನೂ ಇಲ್ಲ. ಕರೋನಾ ಇದ್ದ ಎಲ್ಲ ಮನೇಲಿ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ? ಆಮೇಲೆ ಇದು ಬೇರೆ ಆಗಿದೆ. ಈಗ 3 ದಿನ ಆಫೀಸಿಗೆ ಬೇರೆ ಬನ್ನಿ ಅಂತಾರೆ. ಏನು ಮಾಡೋದು? ಯಾವುದೋ ಒಂದು ಲೀಡರ್ಶಿಪ್ ಮೀಟಿಂಗು ಅಂದರು, ಹೋಗಿ ಒಂದು ಸ್ವಲ್ಪ ದಿದ್ದು ಬ್ಯಾಚ್ ವೈಸ್ ಮಾಡಿ ಬಂದೆ. ಜೊತೆಗೆ 3 ಗಂಟೆ ಆಯಿತು ನೋಡಿ, ಮಕ್ಳು ಬರೋ ಟೈಮ್ ಆಯಿತು. ಇವಳು ಎಲ್ಲಿ ಮಲ್ಬಿಟ್ಟಿರ್ತಾಳೋ ಅಂದ್ಕೊಂಡು ಬಂದ್ಬಿಡೆ ಜಲ್ದಿ. ಯಾಕಪ್ಪ ಮನೆಯಲ್ಲಿ ಬಂದುಬಿಟ್ಟು ಬೈಸ್ಕೋಬೇಕು ಅಂತ ಆಸೆ ನನಗೆ. ಬರೋದೇ ತಡ ಇಲ್ಲ, ದಡ ಬಡ ಅಂದ್ಬಿಟ್ಟು ಹೆಂಡತಿ ಎಬ್ಬಿಸ್ಬಿಡ್ತೀಯ, ಅವಳ ಕೈಯಲ್ಲಿ ಬಾಯಿಗೆ ಬಂದಂಗೆ ಬೈಸ್ಕೊಂತೀಯ. ಏನಪ್ಪ ಇಲ್ಲ, ಬೇಡ ಅಂದ್ರು ಲವ್ ಮ್ಯಾರೇಜ್ ಆಗಿ ಅನುಭವಿಸು ನೋಡು. ಅರೇಂಜ್ ಮ್ಯಾರೇಜ್ ಆದ್ರೆ ಎಷ್ಟು ಚೆನ್ನಾಗಿರ್ತಾರೆ ಹೆಂಡತಿಯರು, ಬಾರೋ ಪುಟ್ಟ ಹೋಗೋ ಪುಟ್ಟ ಅಂತಾರೆ. ನೀವು ಹೇಳ್ದ ಏನಿ ಹೆಂಗಾದ್ರೇನೋ ಬಾವೆ ಬೆಳೆದಂದ್ರೆ ಕಾಯಬೇಕು, ಮದುವೆ ಅಂದ್ರೆ ಬಾವೆ ಬೆಳೆದೆ ಅಂತ. ಲವ್ ಮ್ಯಾರೇಜ್ ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ಬಾವೆ ಬಿಡ್ತೀರಾ. ಅರೇಂಜ್ ಮ್ಯಾರೇಜ್ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿ ಬಾವಿತಾರೆ. ಹಾಗೆ ತಳ್ಳೋದಂತರೂ ಇದ್ದಕ್ಕೆ ಏನಾರೇ ಯಾಕಾಗ್ಲಿ ಹೋಗ್ಲಿ, ದಡಬಡ ಮಾಡಿಬಿಟ್ಟು ಎಬ್ಬಿಸಬೇಡ ಅವಳಿಗೆ. ಅಯ್ಯೋ ಅಪ್ಪ, ಏನು ತಂತೀರಾ? ಲವ್ ಮಾಡ್ಬೇಕಂತ ಅಂದ್ರೆ ಒಂದು ಒಳ್ಳೆ ಸ್ವೀಟ್ ಡ್ರೀಮ್ಸ್ ಎಲ್ಲ ಮಲ್ಕೊಂಡು ಚೆನ್ನಾಗಿತ್ತು ಲೈಫಲ್ಲಿ. ಯಾವಾಗ ಮ್ಯಾರೇಜ್ ಅಂತ ಆಯ್ತು, ನಮ್ಮದು ಅಲಾರಾಮ್ ಇದ್ದಂಗೆ ಮಡ್ಕಂತದ್ದು ಬೆಳಗ್ಗೆ ಎದ್ದೆ, ಸ್ವೀಟ್ ಡ್ರೀಮ್ಸ್ ಎಲ್ಲ ಹೋಯ್ತು. ಆಮೇಲೆ ಗೊತ್ತಾಯ್ತು ಮದುವೆ ಆಗೈತೆ ಅಂತ. ಅಲ್ಲಪ್ಪ, ಏನ್ ಗೊತ್ತಾ, ಈ ಹೆಣ್ಮಕ್ಳ ಮನಸ್ಸು ಐತಲ್ಲ, ಅರ್ಥ ಮಾಡ್ಕೊಳೋದು ಬಹಳ ಕಷ್ಟ. ನಮ್ ಗಂಡ್ಮಕ್ಳ ಮನಸ್ಸು ಅಂದ್ರೆ ಒಂಥರ 3 ತಾಸಿನ ಪಿಕ್ಚರ್ ಇದ್ದಂಗೆ, ಕುಂತು ನೋಡ್ಬಿಟ್ರೆ ಮುಗಿದು ಹೋಯ್ತು. ಈ ಹೆಣ್ಮಕ್ಳ ಮನಸ್ಸು ಅನ್ನೋದು ಒಂಥರ ಮೆಗಾ ಸೀರಿಯಲ್ ಇದ್ದಂಗೆ. 6 ತಿಂಗಳ 1 ವರ್ಷ ಪ್ರತಿಯೊಂದು ದಿವ್ಸಕ್ಕೆ ಹೊಂಟು ಹೋಗಿ ಬಿಡ. ನಿನ್ ಮದುವೆ ವಿಚಾರ ಯಾಕೆ ಮಾತಾಡ್ತಾ ಇದ್ದೇವೆ? ಅಲ್ಲ, ನಿನ್ ಮಗ ಮದುವೆ ವಿಚಾರ ವಯಸ್ಸಿಗೆ ಬಂದಾನ, ಇನ್ನು ನಿಂದ ಯಾಕೆ ಮಾತಾಡೋದು? ಅಯ್ಯೋ ಎಪ್ಸೆ ಬಿಟ್ಟು ಬಂದ್ಲಿ ಇವಾಗ ಬೈಸ್ಕೊಂಡು ಸುಮಾ ಎಪ್ಸೆ ಬಿಟ್ಟು. ಏನ್ರಿ ನೀವು ಒಂದು ಪಾರ್ಟಿ ಇದೆ ಇವತ್ತು ಸಾಯಂಕಾಲ, ರೆಡಿ ಆಗಿಬಿಟ್ಟು ಮಲ್ಕೊಂಡಿದ್ದು, ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಎದ್ದಾಗಿ ಫ್ರೆಶ್ ಆಗಿ ಹೋಗೋಣ ಅಂತ ಮಲ್ಕೊಂಡಿದ್ರೆ ಆಗ್ಲೇ ದಡ ಬಡ ಅಂತ ಬಂದು ಮಲ್ಗಿರೋಣ ಏನ್ರಿ? ಲೇ ತಾಯಿ, ನೀನ್ಗ ಅದಲ್ಲಿ ಪಕ್ಕ ಬಾಂಬ್ ಬಿದ್ದರೆ ಎದ್ದೇಳ್ದಾರ ಅಂತ ಜೀವನ ನಿಂದು. ನೀನು ನಾನು ಬಂದ್ರೆ ಎದ್ದು ಬಿಡ್ತೀಯ? ನೀನು ಸ್ವಲ್ಪ ಉಸಿರಾಡಂಗಿಲ್ರಿ. ನೀನು ನಿಂದ್ರೆ ಆಗ್ಲಿಲ್ಲ, ನೀನೇ ಬುಸ್ಬಿಡೆ ಅಂತಾಳೆ. ಇವಳಿಗೆ ಏನಾರು ನಿಂದ್ರೆ ಮಾಡ್ಬೇಕಂದ್ರೆ ನಾವು ಉಸಿರಾಡೋದು ನಿಲ್ಲಿಸ್ಬೇಕು ಅಷ್ಟೇ. ಸಾಕು, ಏನ್ ಮಾತಂತ ಆಡ್ತೀರಪ್ಪ? ಈ ಕೋವಿಡ್ ಬಂದ್ಮೇಲಂತೂ ಈ ಜನಗಳಿಗೆ ಆಫೀಸಲ್ಲಿ ಕಾಲೇ ನಿಲ್ಲಲ್ಲ. ಹೋದ ಪುಟ್ಟ ಬಂದ ಪುಟ್ಟ. ಅದರಲ್ಲೂ ನಮ್ಮ ಯಜಮಾನ್ರಿದಾರಲ್ಲ, ಯಾವಾಗಲೂ ಮನೇಲಿ ಬಿದ್ದಿರ್ತಾರೆ. ನಮ್ಮೊಂಚೂರು ಪ್ರೈವಸಿನೇ ಇಲ್ದಂಗ ಹೋಗ್ತಿದ್ದಪ್ಪ. ಅಯ್ಯೋ ಹಿಂಗೆ ಆಗ್ಬಿಟ್ಟಿದೆ ಅಮ್ಮ, ಎಲ್ಲ ಈ ಥರದ್ದೇ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅಲ್ಲ, ಆಫೀಸಲ್ಲೇ ಆರಾಮಿರೋ ಬಿಟ್ಟು ಮನೆ ಬೈಸ್ಕೊಳತ್ತ ದಡ ಅಂತ ಹೆಂಗೆ ಅಂತಂದ್ರೆ ಹೆಣ್ಮಕ್ಳು ಹಂಗೆ. ನಮ್ಮಕ್ಕೇನು ಅಷ್ಟೇ, ನಮ್ಮಕ್ಕೇನು ಮಲ್ಕೊಂಡಾಗೆ ತಿರುಗಿ ಹಿಂಗೆ ಮಕ್ಕಳು ತಿರ್ಸಿದ್ರೆ, ಅಯ್ಯೋ ನೀವು ಮಕ್ಕಳು ತಿರ್ಸಿದ್ರೆ ನನಗೆ ಎಚ್ಚರ ಆಗ್ತೋಡು. ಅದಕ್ಕೆ ಅವಳು ಮಲ್ಕೊಂಡ್ಮೇಲೆ ನನ್ನ ಬೆಡ್ರೂಮ್ಗೆ ಹೋಗ್ಬೇಕಂತಂದ್ರೆ ಕಳ್ಳು ನಂಗೆ ಹೋಗ್ತಾನೆ. ನನಗೆ ನನ್ನ ಹೆಂಡತಿ ಬೆಡ್ರೂಮ್ಗೆ ನಾನೇ ಕಳ್ಳನಾಗ ಹೋಗುವಾಗ ನನಗೆ ಯಾರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನನಗೆ ಆಯ್ತು ನೋಡಪ್ಪ. ಅಯ್ಯ ಏನು ಬಿಡಮ್ಮ, ಕೆಟ್ಟು ಹೋಗ್ಬಿಟ್ಟಿದ್ದಾನೆ. ಅವರಮ್ಮ ಎಲ್ಲ ಹತ್ರಕ್ಕ ಮಾಡಿ ಕೆಡಿಸ್ಬಿಟ್ಟಿದ್ದಾಳೆ. ನಮ್ಮ ಅತ್ತೆ ಮಾಡೋದಕ್ಕೆ ಈ ಅನುಭವಿಸ್ಬೇಕು. ಈಗ ನಾವು
ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ, ಸ್ವಲ್ಪ ಮುತುವರ್ಜಿಯಿಂದ ಕಾಳಜಿಯಿಂದ ನನ್ನ ಮಗನ ಮುದ್ದಾಗಿ ಆದರೆ ಬೆಳೆಸ್ತಾ ಇದ್ದೀನಿ. ಸದ್ಯ ನನ್ನ ಗಂಡಂಗೆ ಆಗಲಿಲ್ಲ ಅಂದರೆ ಸಾಕಪ್ಪ. ಅಯ್ಯೋ ಅಲ್ಲಮ್ಮ, ಬೇವಿನ ಇದರಿಂದ ಬೀಜದಿಂದ ಬೇವಿನ ಮರನೇ ಹುಟ್ಟೋದು, ಮಾವಿನ ಹೊಟ್ಟೆಯಿಂದ ಮಾವಿನ ಮರನೇ ಹುಟ್ಟೋದು. ಏನು ತಲೆ ಕೆಡಿಸ್ಕೋಬೇಡ. ನನ್ನ ಮಗ ನಮ್ಮ ಮೊಮ್ಮಗ. ತಲೆ ಕೆಡಿಸ್ಕೊಂಡು ಮಾವ ನಿನ್ನ ಮರದ ಬಗ್ಗೆ ಮಾತಾಡ್ತೀರಾ, ಗಿಡ ಯಾವುದಾದ್ರೂ ಆಗಲಿ ಬಗ್ಸೋದು ನಮ್ಮಂತ ಹೆಂಡ್ತಿನ ಕೈಲಿರುತ್ತೆ. ಆ ಕಾರಣನೇ ಇಲ್ವೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಹಾಗೆ ಅದು ಅಲ್ಲದೆ ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಚುಟ್ಟು ಮಲ್ಗೆ ಹೂವು ಅಂತ ಬೆಳೆಸ್ಬೇಕು ಮಕ್ಕಳನ್ನ. ಹಂಗಿಲ್ಲ ಅಂದ್ರೆ ಮಕ್ಕಳನ್ನ ಹೆಂಗ್ ಮಾಡ್ಕೋಬೇಕು? ಅಯ್ಯೋ ಯಾರಮ್ಮ ಮಾಡ್ಕೊಂಡಾರೆ? ನಾವು ಮದುವೆ ಆಗಿ 3 ತಿಂಗಳಿಗೆ ನಮಗೆ ಗೊತ್ತಿಲ್ಲ, ನಂಗೆ ಟಕ ಅಂತ ನಿಮ್ಮ ಥರ ನಾನೇನಾದರೂ ಪ್ಲಾನ್ ಮಾಡೋದಾಗಿದ್ದಪ್ಪ ಅಂದ್ರೆ ಚೆನ್ನಾಗಿ ಬಸ್ಕೆ ಹೊಡೆದು, ಇಲ್ಲ ಮಸ್ಕಿನೇ ಹುಟ್ಟಿಸ್ಬಿಡ್ತಾ ಇದ್ದೆ. ಅಯ್ಯೋ ಮಾವ, ನಿಮ್ಮ ಮಗನ ಯಾವ ಇಲಾನ್ ಮಸ್ಕೂ ಇಲ್ಲ, ಬರೀ ಟುಸ್ಕಾ ಪುಸ್ಕ. ಯಾಕೆ ಹಂಗಂತ್ಯ? ಅಪ್ಪ ಈಗೊಂದು ಹೊಸ ಏನೋ ಮಿಷಿನ್ ಇದೆ ಅಂತೆ, ಆಯ್ತಾ? ನಿಮಗೆ ರೋಬೋಟ್ ಹೆಂಗೆ ಅಂತ ಅಂದ್ರೆ, ನಿಮ್ಗೆ ಆ ರೋಬೋಟ್ ಮನೆ ಕೆಲಸ ಎಲ್ಲ ಮಾಡುತ್ತಂತೆ. ಸದ್ಯ ನಾನು ಮನೆ ಕೆಲಸ ಮಾಡಿಸ್ತೇನಲ್ಲ, ಪಾತ್ರೆ ತೊಳೆ, ಕಸ ವರ್ಷ, ಒಂದೇ ವರ್ಷ, ಆ ಕೆಲಸನ ರೋಬೋಟೇ ಮಾಡುತ್ತಂತೆ. 500 ರೂಪಾಯಿ ಕೊಟ್ರೆ ಅದೇ ತಂದಾಗುತ್ತಂತಲ್ಲ, ಅದೇ ತರನ ಬಿಡೆ. ಅದಕ್ಕೇನಕ್ಕೆ ಏನಾದ್ರು ಹೇಳ್ರಿ. ಇಲ್ಲ ಮಿಸ್ಸಸ್ ಗ್ರೇಟ್ ಏನೋ ರೀ, ಇಲಾನ್ ಮಸ್ಕ್ ಅಂತೀರಾ? ಅವ್ರಿಗಿಂತ ಗ್ರೇಟ್ ಆಗಿರೋರು ಒಬ್ರು ಗೊತ್ತು. ಅವರು ಹಾ ಏನೇ ನಿನ್ನ ಬಾಯಲ್ಲಿ ನಮ್ಮ ಅಮ್ಮ ಗ್ರೇಟ್ ಅಂತ ಇದೆಯಾ? ಹೇಳು. ಯಾಕೆ ಗೊತ್ತಾ? ಇಲ್ಲ ಮಾವ, ಇವಾಗ ಜನರೇಷನ್ ಅಲ್ಲಿ ರೋಬೋಟ್ ನ ರಿಲೀಸ್ ಮಾಡ್ತಾರೆ. ಆದ್ರೆ 50 ವರ್ಷದಿಂದನೇ ನಿಮ್ಮ ವೈಫ್ ಅವ್ರ ಅಮ್ಮ ಇವರಂತ ಇಂಥ ದೊಡ್ಡ ಮೆಗಾ ರೋಬೋಟ್ ನ ರಿಲೀಸ್ ಮಾಡಿದಾರಲ್ಲ, ಅದಕ್ಕೆ ಅವರೇ ಗ್ರೇಟ್. ಅಲ್ಲಮ್ಮ, ಅವ್ರಮ್ಮ ನಮ್ಮ ಸಂಸಾರ ಅನ್ನೋ ಕಂಪ್ನಿಗೆ CEO ಆಗಿ ರೋಬೋಟ್ ರಿಲೀಸ್ ಮಾಡಿರ್ಬೋದು, ಆದರೆ ಇನ್ವೆಸ್ಟ್ಮೆಂಟ್ ನಾನೇ ಮಾಡಿರೋದ. ಈಗ ಏನಾರು ಆಗ್ಲಿ ಜಗಳ ಆಯ್ತಾರ ನನ್ನ ಇಬ್ಬರ ಮಧ್ಯೆ ತಾನೆ. ಇಂಡಿಯಾಲಿರೋ ನಮ್ಮ ಅಮ್ಮನಿಗೆ ಯಾಕೆ ಕರ್ಕೊಬತ್ತಿ ಅಲ್ಲಿಗೆ? ಅಯ್ಯೋ ಮಗ, ಈಗ ವಾಷಿಂಗ್ ಮೆಷಿನ್ನು, ಫ್ರಿಜ್ಜು, ಡಿಶ್ ವಾಷರ್ ಕೆಟ್ಟವ್ರು ಯಾರಿಗೆ ಕಂಪ್ನಿ ಮಾಡ್ತಾರೆ? ಕಂಪ್ನಿಗೆ ತಾನೇ ಫೋನ್ ಮಾಡೋದು. ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನೋ ನಿಮ್ಮ ಅಮ್ಮನಿಗೆ ಫೋನ್ ಮಾಡ್ತಾ ಇಲ್ಲ. ನೀವು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂದಾಗ ನೆನಪಾಯ್ತು, ಈ AI ಬಂದು ಅಪ್ಪ ಎಲ್ಲ ಕಡೆ ಕೆಲಸ ಹೋಗ್ಬಿಡಿದಪ್ಪ. ಕೆಲಸ ಹಿಂಗೆ ಭಾಳ ಟೆನ್ಷನ್ ಬೇರೆ ಆಫೀಸಲ್ಲಿ. ಮನೆಗೆ ಬಂದರೆ ಇವ್ರ ಟೆನ್ಷನ್ನು, ಏನು ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಇವಾಗ ಗೊತ್ತಾದ ಯಾಕೆ ನೀನು ಓಡಿ ಮನೆ ಬರ್ತೀಯ ಅಂತಂದು. ಯಾಕಂದ್ರೆ ಅಮೆರಿಕದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಮಗ, ಇವಾಗ ಮನೆಯಿಂದ ಆಫೀಸ್ಗೆ ಹೋದ್ರೆ ಆಫೀಸಲ್ಲಿ ಕೆಲಸ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಆಫೀಸಿಂದ ಮನೆ ಬಂದ್ರೆ ಮನೆಗೆ ಹೇಳ್ತಿರ್ತಾಳೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದು ಗ್ಯಾರಂಟಿನೇ. ಅದಲ್ಲ, ಈಗ ಬೇರೆ 3:30 ಆಗೋಯ್ತು. ಮಕ್ಕಳು ಬರೋ ಟೈಮ್ ಆಯ್ತು. ಅದ್ರ ಜೊತೆಗೆ ಇವತ್ತು ಕನ್ನಡ ಕ್ಲಾಸ್ ಬೇರೆ ಇದೆ. ನಮ್ಮ ಕಮಲ ಟೀಚರ್ ಬೇರೆ ಬರ್ತಾರೆ ನೋಡಿ. ಅದಕ್ಕೋಸ್ಕರ ನಾನು ಯೋಚನೆ ಮಾಡ್ತಾ ಇದ್ದೆ, ಅಲ್ರಿ ಕಮಲಾ ಟೀಚರ್ ಬರೋದನ್ನ ಮಕ್ಕಳಿಗಿಂತ ನೀವೇ ಬಹಳ ಕಾಯ್ತಾರೆ. ಅಯ್ಯೋ ಕಮಲಾ ಟೀಚರ್ ಬರ್ತಾರಾ? ಹೋಗ್ಬಿಡು. ಅಲ್ಲ, ಎಲ್ಲ ಕರ್ನಾಟಕದಲ್ಲೇ ಕನ್ನಡ ಸ್ಕೂಲ್ಗೆ ಹೇಳ್ಕೋದಿಲ್ಲ. ನೀವು ಇಲ್ಲಿ ಅಮೇರಿಕಾದ ಒಂದು ಮಕ್ಕಳಿಗೆ ಕನ್ನಡ ಶಾಲೆ ಕಲಿಸ್ತಾ ಇದ್ದಾರೆ ಅಂದರೆ ಖುಷಿನೂ ಆಗುತ್ತೆ, ಹಾಗೆ ನಮಗೆ ಆಶ್ಚರ್ಯನೂ ಆಗುತ್ತೆ. ಓಹೋ, ಯಾರೋ ಬಂದರು, ಬೆಲ್ಲು ಹೊಡಿತಾ ಇದ್ದಾರೆ ಅಂತ ಕಾಣಿಸುತ್ತೆ. ನಮ್ಮ ನಮ್ಮ ಕಮಲಾ ಟೀಚರ್ ಬಂದ್ರು. ಒಂದು ಒಳ್ಳೆ ಕಾಫಿ ಮಾಡಮ್ಮ. ಅವ್ರ ಕಾಫಿ ಅಂದ್ರೆ ಬಹಳ ಇಷ್ಟ. ಆರ್ಗಾನಿಕ್ ಶುಗರ್ ಹಾಕಮ್ಮ, ½ ಮಿಲ್ಕ್ ಇರಲಿ, ಚೆನ್ನಾಗಿರುತ್ತೆ. ರೀ ಸುಮ್ಮನಿರ್ರಿ, ನೀವು ಒಳ್ಳೆ ಅವ್ರ ಹೆಸರು ನಿಮ್ಗೊಸ್ರು ಅನ್ನಂಗೆ ಅವ್ರ ಹೆಸರಲ್ಲಿ ಟೀ ಕಾಫಿ ಕುಡಿಯೋ ಚಟ ನಿಮಗೆ. ಸುಮ್ಮನಿರ್ರಿ ನೀವು. ಓ ಹಾಯ್ ಕಮಲಾ, ಹೇಗಿದ್ದೀರಾ? Hi Suma, I'm fine, thank you. ಕಮಲಾ ಅವರೇ, ನಮ್ಮ ಮಾವನವರು ನನ್ನ ಮೊನ್ನೆ ಇಂಡಿಯಾಕ್ಕೆ ಹೋಗಿದ್ನಲ್ಲ, ಬರ್ತಾ ಕರ್ಕೊಂಬಂದೆ. Oh yeah, I remember your father-in-law last time. Hi uncle, how are you? How come auntie did not come with you this time? ಇಲ್ಲಮ್ಮ, ಆಂಟಿ ಲಾಸ್ಟ್ ಟೈಮು ಕರ್ಕೊಂಡು ಬಂದಿದ್ದೆ ಟ್ರೇಡ್ ಕನ್ವೆನ್ಷನ್ ಅಲ್ಲಿ. ಈ ಅತ್ಯಾಸದ ಜಗ ಆಡ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಈ ಸತಿ ಬಂದ್ಬಿಟ್ಟು ಎಲ್ಲ ಚೆನ್ನಾಗಿರೋಣ ಅನ್ಕೊಂಡ್ಬಿಟ್ಟು ಬಂದಿದ್ದೀನಿ. ಅದ್ರಲ್ಲಿ ಬೇರೆ 2 ತಿಂಗಳಾದ್ಮೇಲೆ ವಾಪಸ್ ಹೋಗ್ಬೇಕಂತ ಇದ್ದೀನಿ. ಬರೋದು ಹೋಗೋದು, ಅದಕ್ಕೆ ಒಬ್ಬನೇ ಬಂದೆ ಕಣಮ್ಮ. ಆ VSNA ಕನ್ವೆನ್ಷನ್ ಇದೆಲ್ಲ ಅಟೆಂಡ್ ಮಾಡಿಬಿಟ್ಟು ಹೋಗ್ತೀನಿ. Oh yeah, I heard about that
event, uncle. That's awesome. ಕಮಲಾ ಟೀಚರ್ ಅವರೇ, ನೀವು ಬಂದಾಗಿಂದ ಇವಾಗ್ಲವರೆಗೂ ನೋಡ್ತೀನಿ ಬರೀ ಇಂಗ್ಲೀಷಲ್ಲೇ ಕಸ ಪುಟ ಅಂತ ಇರ್ತೀರ. ನಮ್ಮ ಮೊಮ್ಮಕ್ಕಳಿಗೆ ಅದು ಏನು ಕನ್ನಡ ಕಲಿಸ್ತಿರೋ ದೇವ್ರೇ ಬಂದ. ಹಾಗೇನಿಲ್ಲ ಅಂಕಲ್, ನನಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ. ಓಹೋ. ಅದೇನಂದ್ರೆ ನಾನು ಟ್ರಾವೆಲ್ ಏಜೆನ್ಸಿ ಬಿಸ್ನೆಸ್ ಇಟ್ಕೊಂಡಿದ್ದೀನಿ. ಓಹೋ. ಅಲ್ಲಿ ಅಮೆರಿಕನ್ ಜೊತೆ 24 ತಾಸು ಇಂಗ್ಲಿಷ್ ನಲ್ಲೇ ಮಾತಾಡಿ ರೂಢಿ ಆಗಿದೆ ಅಷ್ಟೇ. ಓಹೋ. ಆಕ್ಚುಲಿ ಮಾವ, ನಾನು ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಲ್ಲ ಇವ್ರನ್ನ. ಇವ್ರು ಆಕ್ಚುಲ್ ಆಗಿ ಕೂರ್ಗ್ ಕಡೆಯವರು. ಓಹೋ. ಇವ್ರಿಗೆ ಕನ್ನಡ ಓದಕ್ಕಿರ್ಲಿ, ಬರೆಯೋಕೆ ಓದಕ್ಕೆ ಬರ್ತಾನೆ ಇರ್ಲಿಲ್ಲ. ಅವ್ರ ಗಂಡನ್ಗೂ ಕೂಡ ಇವ್ರು ಕನ್ನಡ ಕಲ್ತ್ಕೊಂಡು, ಇವ್ರ ಗಂಡನ್ಗೂ ಕನ್ನಡ ಕಲ್ಸ್ಕೊಟ್ಟು ಇವ್ರು ಕನ್ನಡ ಕೂಟದ ಪ್ರೆಸಿಡೆಂಟ್ ಆಗಿದ್ದಾರೆ ಮಾವ. ಅದು ಅಲ್ಲದೆ ಇವರು ಕನ್ನಡ ಕೂಟದ ವತಿಯಿಂದ ಕನ್ನಡ ಶಾಲೆ ಕೂಡ ನಡೆಸ್ತಾ ಇದ್ದಾರೆ. ಸಂತೋಷ. ಅಪ್ಪ ಅದರಲ್ಲಿ ನಮ್ಮ ಕಮಲಾ ಟೀಚರ್ ಅವ್ರಿಗೆ ಕನ್ನಡ ಅಂದ್ರೆ ಸಾಕು, ಮುಖ ಕಮಲದ ತರಳು ತಗತ್ತೆ. ಅಯ್ಯೋ, ಕಮಲಾ ಟೀಚರ್ ಮುಖ ಅರಳುತ್ತಾ ಬಿಡುತ್ತಾ ಗೊತ್ತಿಲ್ಲ, ನಿನ್ನ ಹೆಂಡತಿ ಮುಖ ಮಾತ್ರ ಕೇಳ್ತಾರೆ. ಕಮಲಾ ಟೀಚರ್ ಮೊನ್ನೆ ಏನಾಯ್ತು ಅಂದ್ರೆ, ಇಬ್ಬಾಸ ಅಂತೂ ಸೋಮ ಪಾರ್ಟಿಗೆ ಹೋಗಿದ್ರು. ಪಾರ್ಟಿಗೆ ಹೋಗಿ ಬಂದು ಇವನು ಸುಮ್ಮನೆ ಇರ್ಬೇಕಾ ಬೇಡ, ಹಿಂಗೆ ಮಾತಾಡ್ತಾರ ಇದು ಸಿಕ್ಕಂತಾನೋ ಬಂದ್ಬಿಟ್ಟು, ಅಯ್ಯೋ ಆ ಶಿಲ್ಪ ಉಟ್ಕೊಂಡಿದ್ಲಲ್ಲ ಆ ಸೀರೆ ಎಷ್ಟು ಚೆನ್ನಾಗಿತ್ತು ನಾನು. ಆಗ ಆವಾಗ ಸುಮ ಕೇಳಿದ್ದು, ನಾ ಯಾವ ಸೀರೆ ಕಲರ್ ಉಟ್ಕೊಂಡಿದ್ದೆ ಅಂತ ಕೇಳಿದ್ರೆ ಬೇರೆ ಸೀರೆ ಹೆಂಡತಿ, ಬೇರೆ ಸೀರೆ ಹೆಂಡತಿ ಕಲರು ಅಂದ್ರೆ ಏಜೆಂಟ್ ಆಗ್ಬಿಡ್ತಾನೆ. ಅವನ ಹೆಂಡತಿ ಸೀರೆ ಅಂತ ಅಂದ್ಬಿಟ್ರೆ ಆ ಡ್ರೈವರ್ ಪೇಷಂಟ್ ಆಗ್ಬಿಡ್ತಾನೆ. ಮಾತಾಡ್ತೀರಾ ಅಂಕಲ್ ನೀವು? ನಮ್ಮ ಬಸಂತ್ಗೆ ನಮ್ಮ ಕನ್ನಡ ಕೂಟ ಫ್ರೆಂಡ್ಸ್ ಪೈಕಿ ಒಳ್ಳೆ ಬಿಗ್ ಫೀಮೇಲ್ ಫಾಲೋಯಿಂಗ್ ಇದೆ. ನಾನು ಹೇಳ್ತಾ ಇದ್ದೀನಿ ಬಸಂತ್ ಅವರೇ, ಬನ್ನಿ ವಾಲಂಟ್ರಿ ಕೆಲಸ ಮಾಡಿ ನಮ್ಮ ಕನ್ನಡ ಕೂಟಕ್ಕೆ, ಅಲ್ಲಿ ಪ್ರೆಸಿಡೆಂಟ್ ಆಗಬಹುದು ಅಂತ. ಆದ್ರೆ ಯಾಕೋ ಮನಸ್ಸೇ ತೋರಿಸ್ತಾ ಇಲ್ಲ ಅವರು. ಇರ್ಲಿ ಬಿಡಮ್ಮ, VSNA ಕನ್ವೆನ್ಷನ್ ಕೆಲಸ ಮಾಡಿ. ಅಲ್ಲ ನೋಡಿ, ಅಮೆರಿಕಾದಲ್ಲಿ ಬಹಳ ಕಡೆ ಹೋಗಿದ್ದೀನಿ, ಎಲ್ಲಿ ನೋಡಿದರೂ ಕನ್ನಡ ಕೂಟಗಳು ಇದಾವೆ. ಅಮೆರಿಕಾದಲ್ಲಿ ಎಲ್ಲಿ ನೋಡಿದರೂ ಕನ್ನಡ. ಅಮೆರಿಕಾದಲ್ಲಿ ಎಲ್ಲಿ ನೋಡಿದರೂ ಕನ್ನಡ. ಬೆಂಗಳೂರಿನಲ್ಲಿ ಎಲ್ಲೇ ಹೋದರೂ ಎನ್ನಡ ಎಕ್ಕಡ. ಹೇಳಿದ್ರಿ ಅಂಕಲ್ ನೀವು. ಬೆಂಗಳೂರು ಹೋದ್ರೆ ಅಲ್ಲಿ ಕನ್ನಡ ಮಾತಾಡೋರೇ ಕಡಿಮೆ ಇವಾಗ. ಬೇರೆ ರಾಜ್ಯದವರೇ ಬಂದು ತುಳುಕಾಡ್ತಿದ್ದಾರೆ. ಅದೇನೋ ದೇವ್ರಂತ ನಮ್ಮ ವಾಟಾಳ್ ನಾಗರಾಜ್ ಇರ್ಲಿಲ್ಲ ಅಂದಿದ್ರೆ ಕನ್ನಡ ಅದೋ ಗತಿ ಆಗ್ತಿತ್ತು. ಅಲ್ಲಮ್ಮ, ವಾಟಾಳ್ ನಾಗರಾಜ್ ಸ್ಟ್ರೈಕ್ ಮಾಡಕ್ಕೆ ಬೀದಿಗಿಳಿದೆ ತನ್ನ ಪೊಲೀಸರು ಎತ್ತಾಕೊಂಡು ಹೋಗ್ಬಿಡ್ತಾರೆ. ಆ ವಾಟಾಳ್ ನಾಗರಾಜ್ಗೆ ಅಪ್ಪ ಅಮ್ಮ ಎತ್ತಾರಿಸೋಕ್ಕಿಂತ ಕರ್ನಾಟಕ ಪೊಲೀಸರೇ ಅವ್ರು ಏನ್ ಮಾಡ್ತಾರೆ, ಬೇರೆ ರಾಜ್ಯದವ್ರು ಎಷ್ಟು ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ. ಇವಾಗ ಮುಂಚೆ ಹಾಡು ಹೇಳ್ತಾ ಇದ್ರು, ಕನ್ನಡವೇ ನಮ್ಮಮ್ಮ ಅಂತ ಚೇಂಜ್ ಮಾಡಿ ಹೇಳ್ತಾರೆ ನೋಡಿ. ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ ಚಿಕ್ಕಮ್ಮ, ತಮಿಳು ನಮ್ ದೊಡ್ಡಮ್ಮ, ಮಲಯಾಳಿ ನರಸಮ್ಮ ಅನ್ನಂಗಾಗಿದೆ. ಅದು ಅಯ್ಯೋ ಮಾತಾಡ್ತಾ 3:30 ಆಯ್ತು, ಇನ್ನು ಮಕ್ಕಳು ಬರಲೇ ಇಲ್ವಲ್ಲ, ಏನಾಯ್ತು ಮಕ್ಕಳು? ಬೆಲ್ಲು ಹೊಡಿಲಿಲ್ಲ, ಅದು ಬೆಲ್ ಸರಿ ಮಾಡ್ಸಪ್ಪ. ಅದು ಯಾರು ನೋಡ್ರಿ, ಯಾರು ಬಂದ್ರು ನೋಡ್ಕೊಂಡ್ಬಂದ್ರಿ. ಓಹೋ ನಮಸ್ಕಾರ ಬನ್ನಿ. ಓಹೋ ನಮಸ್ಕಾರ ಡಾಲಿ ಅವರೇ. ಅಪ್ಪ ನಾನು ಹೇಳ್ತಾ ಇದ್ದಲ್ಲ, ಇವರು ಟೀನಾ ಅಂತ, ಇವರು ನಮ್ಮ VSNA ಪ್ರೆಸಿಡೆಂಟ್. ಓಹೋ ನಮಸ್ಕಾರ. ಅವರು ನಮ್ಮ VSNA ಟ್ರೆಷರರ್ ಡಾಲಿ ಅಂತ ಅವರು. ಬಹಳ ಸಮಯ ಮಾಡಿದ್ದಾರೆ ನಮಗೆ. ಬನ್ನಿ. ನಮಸ್ಕಾರ. ಬನ್ನಿ ಮಾವ. ಹೇಗಿದ್ದೀರಾ? ಚೆನ್ನಾಗಿ. ಎಲ್ಲ ಹೇಗಿತ್ತು? ಅಯ್ಯೋ ಜರ್ನಿ ಎಲ್ಲ ಏನಮ್ಮ, ಅಲ್ಲಿಂದ ಹತ್ತದವನು ಫ್ಲೈಟ್ ಎಲ್ಲಿ ಕೆಳಗೆ ಕಾಲಿಟ್ಟಿಲ್ಲ ನೋಡಮ್ಮ. ಅಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದಿದ್ದು, ಎಲ್ಲಿ ಹೇಳಿಲ್ಲ. ಕುಂತು ಬೆನ್ನು. ಅಯ್ಯೋ ಪಾಪ, ವಾಕ್ ಮಾಡ್ಬೋದು ಅಂಕಲ್ ಫ್ಲೈಟ್ ನಲ್ಲಿ. ಫ್ಲೈಟ್ ಮಧ್ಯ ಸ್ವಿಚ್ ಮಾಡ್ಬೇಕಾದ್ರೆ ವಾಕ್ ಮಾಡ್ಬೋದು. ಇಲ್ಲಮ್ಮ, ಬಸವಂತ ಸ್ಟ್ರಿಕ್ಟ್ ಆಗಿ ಹೇಳಿದ, ಎಲ್ಲೂ ವಾಕ್ ಮಾಡಬೇಡ ಅಂತಂದು. ಎಲ್ಲಾದ್ರೂ ವಾಕ್ ಮಾಡೋದು ನೋಡ್ಬಿಟ್ರೆ ಆ ವೀಲ್ ಚೇರ್ನವರು ನಿನ್ ಮೇಲೆ ಹತ್ತಿಸ್ಕೊಳಲ್ಲ, ನಡ್ಸ್ಕೊಂಡೆ. ಈ ಫ್ಲೈಟ್ ಒಳಗಡೆ ಸೀಟಿಗೆ ಡಿಮಾಂಡ್ ಇದೆಯೋ ಗೊತ್ತಿಲ್ಲ, ಆದ್ರೆ ಹೊರಗಡೆ ಈ ವೀಲ್ ಚೇರ್ಗೆ ತುಂಬಾ ಡಿಮಾಂಡ್ ಯಾವ್ದು ಬಿಟ್ಟ ಅಂದ್ರೆ ಇನ್ನೊಬ್ಬ ಕುಂತು ಬಿಡ್ತಾನೆ. ಪೈಲಟ್ಗಿಂತ ವೀಲ್ ಚೇರ್ ದುಡ್ಡು ಅಸಿಸ್ಟೆಂಟ್ಗೆ ಕೊಂದು ಜಾಸ್ತಿ ಆಗಿದೆ ಈಗ. ಹೌದು. ಅಲ್ಲ, ನನಗೇನೋ ನಿಮ್ಮ ಹೆಸರು ಟೀನಾ ಅಂತೀರಾ? ಅಲ್ಲ, ನೀವು VSNA ಪ್ರೆಸಿಡೆಂಟ್ ಬೇರೆ ಅಂತ ಹೇಳ್ತೀರಾ? ನೀವು ಕ್ರಿಶ್ಚಿಯನ್ ಅಥವಾ ಲಿಂಗಾಯತ? ಯಾಕಂದ್ರೆ ನಾನು ಎಲ್ಲಿ ಬಸವಣ್ಣ ನೋಡಿದ್ದೀನಿ, ಎಲ್ಲೂ ಕ್ರಿಶ್ಚಿಯನ್ನರನ್ನ ಕನ್ವರ್ಟ್ ಮಾಡಿದ್ದಾಗಲಿ ಆ ಥರ ಏನಿಲ್ಲ. ಬಟ್ ನೀವು ಯಾಕೆ ಟೀನಾ ಅಂತ ಹೇಳ್ಬಿಟ್ಟು? ಅಯ್ಯೋ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟ ಹೆಸರು ಕೇಳಿ. ನನ್ನ ಹೆಸರು ಟಿ ನರಸಿಂಹಪುರ ನಾಗರತ್ನ ಅಂತ. ನರಸಿಂಹಪುರದ ಟಿ ನಾಗರತ್ನದಾಗ ತಗೊಂಡು ಟೀನ ಆಗಿದ್ದೀನಿ. ನಾನು ಪ್ಯೂರ್ ಆರ್ಗ್ಯಾನಿಕ್ ವೆಜಿಟೇರಿಯನ್ ಲಿಂಗಾಯತ್ ಅಂಕಲ್.
ನಾನೆಲ್ಲ ಆಶ್ಚರ್ಯ ಪಟ್ಬಿಟ್ಟೆ. ನೀವೇನಾದ್ರೂ ಒಂದ್ ವೇಳೆ ನಮ್ಮ ಉತ್ತರ ಕರ್ನಾಟಕ ಕಡೆ ಇದ್ದಿದ್ರೆ ನಮ್ದ್ರಲ್ಲಿ ಫಸ್ಟ್ ನೇಮು ಹಾಕಿ ಲಾಸ್ಟ್ ನೇಮ್ ಹಾಕ್ತಾರೆ. ನಿಮ್ಮ ಹೆಸರು ನಾಗರತ್ನ ಟಿ ನರಸಿಂಹಪುರ ಅಂತ ಆಗ್ತದೆ. ನಿಮ್ಮ ಹೆಸರು ಶಾರ್ಟ್ ಮಾಡ್ಕೊಂಡಿದ್ರೆ ನಾಟಿ ನಾಟಿ ಅಂತ ಕರೀತಾರೆ. ನಿಮ್ಮ ಮಾವನವರು ಭಾರಿ ನಾಟಿ ಇದ್ರು ಅನ್ಸುತ್ತೆ ಕಾಲೇಜಲ್ಲಿ. ದಿನ ಸರಿ. ಅಲ್ಲ ನಿಮ್ದೇನೋ ಓಕೆ, ಇವ್ರದ್ದೇನೋ ಡಾಲಿ ಅಂತಂದ್ರೆ ನಿಮ್ದು ಏನಾದ್ರು ಈ ಥರ ಇದೆಯಾ? ಅದೇನು ಆ ಥರ ಅಂಕಲ್, ನಂದೇನಂದ್ರೆ ನನ್ನ ಹೆಸರು ದಾವಣಗೆರೆ ಲಿಂಗರಾಜು. ಓ, ದಾವಣಗೆರೆಯಿಂದ ದಾ ತಗೊಂಡು ಲಿಂಗರಾಜಿಂದ ಲೀ ತಗೊಂಡು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಡಾಲಿ ತಿನ್ಕೊಂಡಿದ್ದೀನಿ. ಈ ಡಾಲಿ ಧನಂಜಯ್ಗೂ ನಮ್ಗೆ ಏನೂ ಲಿಂಕ್ ಇಲ್ಲ ಅಂತ. ಲಿಂಕ್ ಇಲ್ಲ. ಏನ್ ಬಿಡಿ, ನಿಮ್ದು ಊಟ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಿಮ್ದು ಲಿಂಡ ಹಾಕ್ಬಿಡ್ತಾರೆ. ಅಲ್ಲ ಬಸಂತ್, BSNA ಟ್ರೆಜರರು ಆದ್ಮೇಲೆ ಯಾರೋ ಮನೆ ತಗೊಂಡ್ರು ಕಾರ್ ತಗೊಂಡ್ರು ಅಂದ್ರೆ ಇವ್ರ ಬಗ್ಗೆ ಈ ವಿಷಯ ಎಲ್ಲ ಈಗ ಯಾಕಪ್ಪ? ಅದು ಸರಿ, ಬಟ್ ಇವರು ಅವರಲ್ಲ, ಇವರು ಅವರಲ್ಲ. ನಮಸ್ಕಾರ. ಮನೆಯಲ್ಲೇ ಊಟ ಗೀಟ ಎಲ್ಲ ಮಾಡ್ಕೊಂಡ್ ಬರ್ತೀರಾ, ನಿಮ್ಮ ಹೆಂಡತಿ ಮಾಡಿರ್ತಾರೆ ಅಂತ ಕಾಣಿಸುತ್ತೆ. ನೀವು ಟೀ ಕಾಫಿ ಏನಾದ್ರು ಕುಡಿಯೋದಿದ್ರೆ ಹೇಳಿ, ಮಾಡ್ಸೋಣ. ನಾನು ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತೀನಿ. ಸುಮಾ, ಅದೇನಂದ್ರೆ ಅಂಕಲ್, ನಮ್ಮ ಮನೆಯಲ್ಲಿ ಮನೆ ಊಟ ತಿನ್ನಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ಹೆಂಡತಿಗೆ ಅಡಿಗೆ ಸರಿಗೆ ಮಾಡಕ್ ಬರೋದಿಲ್ಲ. ಓಹೋ, ಉಪ್ಪು ಹಾಕಿದ್ರೆ ಖಾರ ಹಾಕಲ್ಲ, ಖಾರ ಹಾಕಿದ್ರೆ ಉಪ್ಪು ಹಾಕಲ್ಲ, ಎರಡು ಹಾಕಿದ್ರೆ ತಿನ್ನಂಗೆ ಇರೋದಿಲ್ಲ. ಮೊನ್ನೆ ಅದೇನೋ ಯೂಟ್ಯೂಬ್ ಅಲ್ಲಿ ಸವಿರುಚಿ ಕಿಚನ್ ಅಂತ ನೋಡಿ ಅದೇನೋ ಕೋಲ್ಡ್ ಬಾತ್ ಅಂತ, ನಾನು ಬಿಸಿ ಬಾತ್ ಕೇಳಿದ್ದೀನಿ, ಅದೇನೋ ಕೋಲ್ಡ್ ಬಾತ್ ಅಂತ ಮಾಡಿದ್ದೆ. ಅದೇನೋ ಬೇಸಿಗೆ ಚೆನ್ನಾಗಿರುತ್ತೆ ಅಂತ ನೋಡಿ, ಇನ್ನು ಫ್ರಿಜ್ ಅಲ್ಲೇ ಕೂತಿದೆ. ಹಾಗೆ ಅದು ಯಾವಾಗ ಇಂಪ್ರೂವ್ ಆಗ್ತಾಳೋ ದೇವ್ರಿಗೆ ಗೊತ್ತು. ಇಂಪ್ರೂವ್ ಆಗ್ತಾಳೆ ಬಿಡಪ್ಪ. ಅಲ್ಲ ಈಗ ಹೆಂಗೆ ಅಂದ್ರೆ ನೀವು ಮೊಟ್ಟೆ ಬೆಂಗಳೂರು ಹುಡುಗಿ ಮಾಡ್ಕೊಂಡಿ ಅಂತ ಕಾಣಿಸುತ್ತೆ. ಅವರೇ ಈಗ ನಮ್ಮ ನಾರ್ತ್ ಕರ್ನಾಟಕ ಅನ್ನ ಮಾಡ್ತಾರೆ, ಸಾರು ಮಾಡ್ತಾರೆ. ಇವರು ಬೆಂಗಳೂರು ಕಡೆ ಮೈಗಳೂರು ಈ ಅನ್ನ ಸಾರು ಎರಡು ಕುಕ್ಕರ್ಗೆ ಹಾಕಿ ಕೂಗ್ಬಿಟ್ಟು ಬಿಸಿಬೇಳೆ ಮಾಡ್ತಾರೆ. ಅದಕ್ಕೆ ನಾನು ಇಂಪ್ರೂವ್ ಆಗ್ತಾಳೆ ಬಿಡಪ್ಪ, ಇಂಪ್ರೂವ್ ಆಗ್ತಾಳೆ. ನನ್ನ ಹೆಂಡತಿನೋ ತಗೋ, ಮದುವೆಯಾಗಿ ಹೊಸದರಲ್ಲಿ ಮಾಡೋ ಅಡಿಗೆಗೂ ಈಗ ಮಾಡೋ ಅಡಿಗೆಗೂ ತುಂಬಾ ಡಿಫ್ರೆನ್ಸ್ ಇದೆ ಕಣಪ್ಪ. ಏನ್ ಡಿಫರೆನ್ಸ್ ಅಂಕಲ್ ಅದು? ಮದುವೆಯಾಗಿ ಹೊಸದ್ರಲ್ಲಿ ಅವಳ ಅಡಿಗೆಯಲ್ಲಿ ಕರಿ ಕೂದಲ ಸಿಕ್ತಾವ, ಇವತ್ತು ಬಿಳಿ ಕೂದಲ ಸಿಗ್ತಾವ. ಅದು ಒಳ್ಳೆ ಹೆಂಡತಿ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಬೇಕು. ಹೌದೌದು, ಒಳ್ಳೆ ಹೆಂಡತಿ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಲೇಬೇಕು. ನಾವು ಸುಮಾ ಸಿಗಕ್ಕಿಂತ ಮುಂಚೆ ಬಸಂತು ಏನು ದೇವರು ಟೆಂಪಲ್ 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 ರನ್ನೇ ಮಾಡ್ತಾ ಇದ್ದ ವಾರ. ಸುಮಾ ಸಿಕ್ಕ ಮೇಲೆ ಈ ದೇವಸ್ಥಾನ ದೇವರು ಎಲ್ಲ ಬಿಟ್ಬಿಟ್ಟ. ನಮ್ ಸುಮಾ ಅಂತ ಹೆಂಡತಿ ಸಿಕ್ಕ ಮೇಲೆ ಟೆಂಪಲ್ ರನ್ನು ಯಾಕೆ ಬೇಕು? ಹೌದೌದೌದೌದು, ಸುಮಾ ಅಂತ ಹೆಂಡತಿ ಸಿಕ್ಕ ಮೇಲೆ ನನ್ನ ಮಗ ದೇವಸ್ಥಾನ ದೇವರು ಎರಡರ ಮೇಲೂ ನಂಬಿಕೆ ಕಳ್ಕೊಂಡ್ಬಿಟ್ಟ. ಹೆಂಡತಿ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿದ್ದಾರೆ ಬಸಂತ್ ಅವರು. ಹೌದೌದು, ಏನೋ ಹೇಳ್ತಾರಲ್ಲ, ಹೆಂಗಿದೆ ಅಂದ್ರೆ ಜೋಡಿ ನಮ್ಮ ನಾರ್ತ್ ಕರ್ನಾಟಕ ಕಡೆ ಒಡಪು ಹೇಳ್ತಾರಮ್ಮ ಹೆಣ್ಮಕ್ಳು ಆ ಥರ. ಕಕ್ಕ ಕಿಕ್ಕಿ ಕರ್ದಂಟು ಬಾಗಲಕೋಟೆ ಸಿಮೆಂಟು, ನಮ್ಮ ಸುಮಾಯಿಗೆ ಬಸಂತೇ ಪರ್ಮನೆಂಟ್. ಹಂಗೇನಿಲ್ಲ, ನಮ್ಗೆ ಒಳ್ಳೆ ಹೊಡೆದು ಬರುತ್ತೆ ಹೇಳ್ತೀನಿ ನೋಡಿ. ನಿಮ್ಗೂ ಬರುತ್ತಾ? ಹೇಳಿ ಹೇಳಿ ಹೇಳಿ. ಕೋಗಿಲೆ ಹಾಡಿದರೆ ಇಂಪು, ಗಾಳಿ ಬೀಸಿದರೆ ತಂಪು, ಪರಿಮಳ ಹರಡಿದರೆ ಕಂಪು, ಸುಮ ಅಮೇರಿಕ ಆದ್ರೆ ನಮ್ ಬಸಂತ ಟ್ರಂಪು. ಇಷ್ಟು ಚೆನ್ನಾಗಿ ಒಡಪು ಹೇಳ್ಬೇಕಂದ್ರೆ ನಾನು ಟ್ರೈ ಮಾಡ್ತೀನಿ. ಬಿಡಿ. ಸೈಕಲ್ಗೆ ಹವಾ ಚಂದ, ಉಪ್ಪಿಟ್ಟಿಗೆ ರವಾ ಚಂದ, ಪಾರ್ವತಿಗೆ ಶಿವ ಚಂದ, ಬಸಂತ್ಗೆ ಸುಮಾ ಚಂದ. ಏನೋ ಬಸಂತ್ ಇಷ್ಟು ಪ್ರೀತಿ ಇದೆ ಅಂದ್ಮೇಲೆ ಇನ್ನೊಂದು ಆಗ್ಬೋದಿತ್ತು. ಅವ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅಷ್ಟು ಒಳ್ಳೆ ಒಡಪು ಹೇಳ್ತಿದ್ದಾರೆ. ಹಂಗೆ ನನಗೂ ಒಡಪು ಬರುತ್ತೆ ಮವ. ಹೇಳಮ್ಮ, ನನ್ನ ಸೊಸೆ ಅಲ್ಲ ಕೇಳಿ ಮವ. ಶ್ರೀಕೃಷ್ಣ ಜಡೆ ಬಿಟ್ಟು ಜಳಕಕ್ಕೆ ಹೋದಾಗ ಕೋಗಿಲೆ ಕೂಗುವುದು ಕುಹು ಕುಹು ಎಂದು. ನಮ್ಮವರು ಪ್ರೀತಿಯಿಂದ ಕರೆಯುವುದು ಸುಮಾ ಸುಮಾ ಎಂದು. ನಮ್ಮ ಸುಮಾನ್ ಅಡಿಗೆ ತಿಂದು ಬಸಂತು ನೆತ್ತಿಗೇರಿದಾಗ ಅನ್ನೋದು. ಅಲ್ಲಮ್ಮ, ನೀವೆಲ್ಲ ಇಷ್ಟೆಲ್ಲ ಚುಟ್ಕಾಲು ಹೇಳ್ಬಿಟ್ಟು ನನಗೆ ಇಷ್ಟೆಲ್ಲ ಮಾಡ್ಬಿಟ್ಟು ಸದ್ಯ ನಾನು ಈ ಜನ್ಮದಲ್ಲೇ ಫಸ್ಟ್ ಹೋಗೋಣ. 7 ಜನ್ಮಕ್ಕಷ್ಟು ಎಲ್ಲ ಒಟ್ಟಿಗೆ ಸೇರಿ ಮಾರ್ಕೆಟಿಂಗ್ ಮಾಡ್ಬಿಟ್ರೆ ನನ್ನ ಕತೆ ಏನಾಗಬೇಕು? 7 ಜನ್ಮಕ್ಕೆ ಯಾಕೆ ಗೊತ್ತೇನೋ, ಈ ಜನ್ಮದಲ್ಲಿ ಹೊಡೆದು ಇಂಪ್ರೂವ್ ಮಾಡಿದಾಳೆ. ಬೇರೆಗೆ ಯಾಕೆ ಕೊಡೋದು ಅಂತ 7 ಜನ್ಮಕ್ಕೂ ಅವಳೇ ಇಟ್ಕೊಂತಾಳೆ. ಅಲ್ಲಪ್ಪ, ಅವ್ರ ಆಸೆ ಸರಿ 7 ಜನ್ಮಕ್ಕೂ ಅವ್ರಿಗೆ ಬೇಕು ಅಂತ. ಈ ಬಡಪ ಕೇಳಲ್ವಲ್ಲ, ಈ ಜನ್ಮಕ್ಕೆ ಬೇಕಾ ಅಂತ 7 ಜನ್ಮಕ್ಕೆಲ್ಲ ನಾನೇನ್ ಮಾಡ್ತೇವೆ? ಆಯ್ತು, ಅಯ್ಯೋ ಹುಡುಗರು ಬಂದಾಗ ಮಾತಾಡ್ತಾ ಮಕ್ಳೇ ಬರಲ್ಲ, ಟೈಮ್ ಆಯ್ತಲ್ಲ. ನಾನು ನೋಡ್ತೀನಿ ಯಾರು ಬಂದ್ರು ಅಂತ. ಹಾಯ್ ದಿಯಾ, ಹಾಯ್ ಸ್ನೇಹ. ಬನ್ನಿ ಹಾಯ್ ಸ್ನೇಹ.
Hi, teacher. Hi, dear. Hi, Sneha. ಆಯ್ ಸ್ನೇಹ ದಿಯಾ, ಈಗ ತಾನೇ ಸ್ಕೂಲಿಂದ ಬಂದಿದ್ದೀರಾ, ಹೋಮ್ವರ್ಕ್ಗೂ ತುಂಬಾ ಇರುತ್ತೆ. ಇಲ್ಲಿ ನೋಡಿ ನನ್ನ ಮಾತು ಕೇಳಿ. ಡೋಂಟ್ ಗೋ ಅಂಡ್ ಸಿಟ್ ಇನ್ ಫ್ರಂಟ್ ಆಫ್ ದ ಟಿವಿ, ಓಕೆ? But Amma, we don't have school tomorrow. I don't have any homework either. Yeah, it's a long holiday for MLK Junior Day. ಅಯ್ಯೋ ಮಕ್ಕಳ, ನಿಮ್ಮ ಕಮಲಾ ಟೀಚರ್ ಬಂದರು, ಅವರು ಕನ್ನಡದಲ್ಲೇ ಟಾಸ್ ಪೋಸ್ ಅಂದರು. ನೀವು ಬಂದ್ರಿ, ನೀವು ಕನ್ನಡದಲ್ಲೇ ಟಾಸ್ ಪೋಸ್ ಅಂತ ಇದೆ, ಇಂಗ್ಲೀಷಲ್ಲೇ ಡಿಸ್ಪೋಸ್ ಅಂತ ಇದ್ದೀರಾ. ನೀವು ಒಂದು ಕನ್ನಡ ಆದರೂ ಮಾತಾಡ್ರಿ ಕಮಲಾ ಟೀಚರ್ ಮುಂದೆ. ತಾತ, ನನಗೆ ಕನ್ನಡ ಬರುತ್ತೆ, ಆದರೆ ನನ್ನ ಕನ್ನಡಕ್ಕಿಂತ ಕಮಲಾ ಟೀಚರ್ ಇಂಗ್ಲಿಷ್ ಬೆಟರ್ ಇದೆ. That's why I speak in English for effective communication. ಓಹೋ, ಹೌದೌದು. ಅಯ್ಯೋ ಸದ್ಯಕ್ಕೆ ಮಕ್ಳು ಬಂದ್ರೆ ಆಚೆ ಕಡೆ ಬೇರೆ ಮಳೆ ಬರ್ತಾ ಇದೆ ಕಣೆ. ರೀ, ಆಚೆ ಮಳೆ ಬರ್ತಾ ಇರೋದು ನನ್ನ ಕಣ್ಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಮನೇಲಿ ಕಡಲೆ ಹಿಟ್ಟೆ ಖಾಲಿ ಆಗ್ಬಿಟ್ಟಿದೆಯಲ್ಲ. ಬೋಂಡ ಮಾಡ್ಕೊಡ್ತಾಳೆ, ಪಕೋಡ ಮಾಡ್ಕೊಡ್ತಾಳೆ ಅಂತ ಮಾತ್ರ ಆಸೆ ಇಟ್ಕೊಬೇಡಿ. ನೋಡಿ, ಇವರೆಲ್ಲ ಇದ್ದಾರೆ, ಸುಮ್ಮನಿರ್ರಿ. ಮಗ ಅದೆಲ್ಲ ಕಣೆ, ಆಚೆ ಕಡೆ ಮಳೆ ಬರ್ತಾ ಇದೆ ಅಂತ ಅಷ್ಟೇ ಹೇಳ್ದೆ. ಅಯ್ಯ ಮಗ, ಏನ್ ನೀನು ಬಾಯಿ ತೆಗೆದ್ರೆ ಹೆಂಡತಿ ಜೊತೆ ಬಯಸ್ಕೊತೀಯಾ? ಪ್ರತಿ ಸಲ ನೀನು ಹೆಂಡತಿ ಜೊತೆ ಬಯಸ್ಕೊಂಡಾಗ ನಿನಗೇನಾದ್ರೂ ಸ್ಯಾಲ್ರಿ ಸಿಕ್ಕಿದ್ರೆ ಇಷ್ಟೊತ್ತಿ ಅಡಾನಿನೋ ಅಂಬಾನಿನೋ ಆಗ್ಬಿಡ್ತಾರೆ. ಅಪ್ಪ, ಅಡಾನಿ ಆಗಲಿ ಅಂಬಾನಿ ಆಗಿರ್ಲಿ, ಅವರೇನು ಅವ್ರ ಹೆಂಡತಿ ಕೆಲ್ ಬಯಸ್ಕೊಳ್ದಿರೋದೇ ವಾಸ್ತ. ಅದು ಯಾರು ಆಗಿರ್ಲಿ, ಅದೊಂಥರ ಕರ್ಮ. ಗಂಡು ಜಾತಿಗೆ ಒಂದು ಕರ್ಮ, ಇವತ್ತಲ್ಲ ಪರಮ ಧರ್ಮ. ನಾವು ಬಯಸ್ಕೊಳ್ಳೋದು ಅಷ್ಟೇ. ಅವಾಗ ನಿನ್ನ ಜೀವನನೇ ಹಿಂಗಾಯ್ತು ಕಣ. ನೆಮ್ಮದಿ ಇದ್ದ ಕಾಲಕ್ಕೆ ಹೆಂಡತಿ ಹುಡುಕಾಟ ಮಾಡ್ತಾ ಇದ್ದ, ಈಗ ಹೆಂಡತಿ ಸಿಕ್ಕ ಕಾಲಕ್ಕೆ ನೆಮ್ಮದಿ ಹುಡುಕಾಟ ನೋಡು. ಎಲ್ಲ ಏನ್ ಮಾಡೋಕ್ಕಾಗುತ್ತೆ? ಹೌದು, ಎಲ್ಲ ಗಂಡಂದ್ರದ್ದು ಇದೇ ನಾಟಕ ನೋಡಿ. ನನ್ನ ಹಸ್ಬೆಂಡು ಅಷ್ಟೇ, ಮನೆಯಲ್ಲಿ ಒಂಚೂರು ಹೆಲ್ಪ್ ಮಾಡೋದಿಲ್ಲ. 24 ತಾಸು ಫೋನಲ್ಲೇ ಇರ್ತಾರೆ. ಯಾವಾಗಲೂ ಆ ಇನ್ಸ್ಟಾ ರೀಲ್ಸ್ ನೋಡೋಕ್ಕೆ ಫೋನೆಲ್ಲ ತಿಕ್ಕಿ ಹೆಬ್ಬಟ್ನ ಗಾಯ ಮಾಡ್ಕೊಂಡ್ ಬಂದಿದ್ರು. ಮೊನ್ನೆ ಎಮರ್ಜೆನ್ಸಿಗೆ ಹೋಗಿ ಬಂದಿದ್ರು. ಅದು ನಮ್ಮನೆ ಸ್ಟೋರಿ. ಹೌದು, ದೊಡ್ಡವರು ಅನ್ನಂಗಿಲ್ಲ, ಸಣ್ಣವರು ಅನ್ನಂಗಿಲ್ಲ, ಫೋನಿಂದ ದಾಸರಾಗ್ತಿದ್ದ ನಾವು. ಮುಂಚೆ ಎಲ್ಲರೂ ಪುಸ್ತಕ ಓದ್ತಿದ್ರು. ಪುಸ್ತಕ ಹೇಳ್ತಾ ಇತ್ತಂತೆ, ನನ್ನನ್ನು ತಲೆ ತೆಗ್ಗಿಸಿ ಓದು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೀನಿ ಅಂತಂದು. ಇವಾಗ ಮೊಬೈಲ್ ಹೇಳ್ತಂತೆ, ನನ್ನನ್ನು ತಲೆ ತೆಗ್ಗಿಸಿ ಓದು, ನಿನ್ನನ್ನು ತಲೆ ತಗ್ಗಿಸುವಂತೆ ಮಾಡ್ತೀನಿ. ಹೌದು ಅಂಕಲ್, ಈ ಜನರೇಷನ್ ಯಾವ ತರ ಇದೆ ಅಂತ ಹೇಳಿದ್ರೆ ಯಾವಾಗ್ಲೂ ಮೊಬೈಲ್ ಅಲ್ಲೇ ಇರ್ತಾರೆ. ಈವನ್ ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ, ತಲೆ ತಗ್ಗಿಸ್ಕೊಂಡೇ ರೋಡ್ ಕ್ರಾಸ್ ಮಾಡ್ತಾರೆ. ಮೊನ್ನೆ ನೋಡಿದ್ರೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ, ಆದ್ರೂ ಮೊಬೈಲ್ ನೋಡ್ಕೊಂತಿರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ಜನರೇಷನ್ ಕತ್ತು ಸೀದಾ ಹೋಗ್ತಾರೋ ಅನ್ನೋದೇ ಡೌಟ್ ಆಗ್ತದೆ. ಕತ್ತು ಸೀದಾ ಇರೋ ನೋಡ್ಬೇಕು ಅಂತಂದ್ರೆ ಜೂಗ್ ಹೋಗ್ಬೇಕು, ಜಿರಾಫೆ ನೋಡೋಕೆ ಅಷ್ಟೇ. ಅಲ್ಲಪ್ಪ, ನೀವೆಲ್ಲ ಹೇಳ್ತಾರ ನೋಡಿದ್ರೆ ಈ ಮೊಬೈಲ್ಗಿಂತ ಟಿವಿನೇ ಬೆಟರ್ ಅನ್ಸುತ್ತೆ. ಮುಂದೆ ಯಾರು ನಿಂತ್ಕೊಂಡು ನೋಡ್ಬೋದು. ಅದಿರ್ಲಿ, ಕಮಲಾ ಟೀಚರ್ ಅವರೇ, ಈ ವಾರ ಬಹಳ ಬ್ಯುಸಿ ಆಗ್ಬಿಟ್ಟಿದೆ. ನೀವೇನಾದ್ರು 1-2 ಕನ್ನಡ ಪಿಕ್ಚರ್ ಇದ್ರೆ ಹೇಳಿ. ನಾನು ಸುಮ್ಮ ಈ ವೀಕೆಂಡು ನಮ್ಮ ಅಪ್ಪ ಬೇರೆ ಬಂದಿದ್ದಾರೆ, ನೋಡೋಣ ಅಂತ. ವಸಂತ್, ನಾನು ಲಾಸ್ಟ್ ವೀಕು 2 ಕನ್ನಡ ಪಿಕ್ಚರು ನೆಟ್ಫ್ಲಿಕ್ಸಲ್ಲಿ ನೋಡಿದೆ, ತುಂಬ ಚೆನ್ನಾಗಿದೆ. ಒಂದು ಬಿಡಿ ಸೇದಿ ಬಂದ, ಇನ್ನೊಂದು ಹಾಲೆಂಡ್ ಟವರ್ ಅಂತ. ನೋಡಿ ಕಮಲಾ ಅವರೇ, ಅದು ಬಿಡಿ ಸೇರಿ ಬಂದ ಅಲ್ರಿ, ಅದು ಬಿಡಿ ಸದಾ ಬಂದ. ಅದು ಹಾಲೆಂಡ್ ಟವರ್ ಅಲ್ಲ ರೀ, ಅದು ಹಾಲುಂಡ ಟವರು. ನಿಮ್ ಜೊತೆ ಸೇರಿ ನನ್ನ ಮೊಮ್ಮಕ್ಕಳದ ಕನ್ನಡ ಹಾಳಾಗಿದ್ದು, ನಿಮ್ ಜೊತೆ ಸೇರಿ ಅವ್ರ ಇಂಗ್ಲೀಷ್ ಹಾಳಾಗಿದ್ದು, ನನಗೊಬ್ಬರು ಮಾಡೋಕ್ಕಾಗಲ್ಲ ನೋಡಿ. ಮೊನ್ನೆ ಇವ್ರ ಜೊತೆ ಸೇರಿಬಿಟ್ಟು ದಿಯಾ ಕೇಳ್ತಾ ಇದ್ದೆ, ನೀನು ಆಂಟಿಬಯೋಟಿಕ್ ಅಪೋಸಿಟ್ ವರ್ಡ್ ಯಾವುದು ಅಂತಂದ್ರೆ ಅಂಕಲ್ ಬಯೋಟಿಕ್ ಅಂತಾನೆ. ಈ ಥರ That's so funny, Tata. Kamala teacher is my favorite. ಐ ಲವ್ ಯು ದಿಯಾ. ಏನ್ ಟೀಚರು ಏನು ಅಲ್ಲ ಸುಮಾ. ಮೊನ್ನೆ ಇವ್ರು ರೂಮ್ ಹತ್ರ ಹೋಗಿ ನಿಂತ್ಕೊಂಡಿದ್ದಮ್ಮ, 5 ನಿಮಿಷಕ್ಕೆ ಕುಡಿತಾಳೆ, 5 ನಿಮಿಷಕ್ಕೆ ಜೋರಾಗಿ ಆಡ್ತಾಳೆ, ಇನ್ನೊಂದು 5 ನಿಮಿಷಕ್ಕೆ ಟಕತೈ ಅಂತ ಕುಡಿತಾಳೆ, ಇನ್ನೊಂದು 5 ನಿಮಿಷಕ್ಕೆ ಡಿಪ್ರೆಷನ್ ತರ ಕುಂತಿರ್ತಾಳೆ. ಡಾಕ್ಟರ್ ಹತ್ರ ತೋರಿಸ್ಬೇಕು ಕಣಮ್ಮ, ಯಾಕೋ ನನಗೇನೋ ಹುಷಾರಿಲ್ಲ ಅನ್ಸುತ್ತೆ. Don't worry, Tata. That's just while I'm recording TikTok. ಟಿಕ್ ಟಾಕ್ ಮಾಡ್ತಾ ಶಿವನೇ ಶಮನಿಗೆ ನಾನು ಎದ್ಕೊಂಡ್ಬಿಟ್ಟೆ. ನೋಡಿ, ಯಾರೋ ಆಪ್ತ ಮಿತ್ರ ಸೌಂದರ್ಯ ತರ ಆಡ್ತಾ ಇದ್ದಾಳೆ. Tata, stop coming near my room. It's an invasion of privacy. Seriously. ದಿಯಾ, ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ತಾತಂಗೆ ಸಾರಿ ಕೇಳು. Sorry, Tata. ಅಯ್ಯೋ, ಸಾರಿ ಅನ್ನೋದು ಇಂಗ್ಲೀಷರು ಬಿಟ್ಟು ಅದು ವರ್ಡ್ ನೋಡಿ. ಈ ಸಾರಿ ಅನ್ನೋದು, ಸಾರಿ ಮನುಷ್ಯರು ಸಾರಿ ಕೇಳಿದ್ದಪ್ಪ ಅಂದ್ರೆ ಜಗಳ ಇರೋದಿಲ್ಲ. ಅದೇ ಡಾಕ್ಟರ್ ಸಾರಿ ಹೇಳಿದ್ರೆ ಮನುಷ್ಯರೇ ಇರೋದಿಲ್ಲ. Oh my God, Tata. We're from Gen Z. You're such a baby boomer, you can't even understand our mindset, let alone our lifestyle. ಏನೋ ಬಸಂತ, ಇವನೇನೋ ಬೂಮರ್ ಅಂತೆ, ಜೆನ್ಜಿ ಅಂತೆ, ಏನೋ ಇವೆಲ್ಲ ಏನೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನು ಹೇಳ್ತಾ ಇದ್ದಾಳೆ ಅಪ್ಪ, ಈಗ ಏನಾಗಿದೆ ಅಂದ್ರೆ ಎಷ್ಟೊಂದು ಜನರೇಷನ್ಗಳು ಅಂತ ಬಂತು. ಈಗ 1946
64 ತನಕ ಯಾರು ಹುಟ್ಟಿದ್ದಾರೆ ಅವ್ರಿಗೆಲ್ಲ ಬೇಬಿ ಬೂಮರು ಅಂತಾರೆ. 1997 ಹುಟ್ಟಿದವ್ರಿಗೆಲ್ಲ ಜನ್ಜಿ ಅಂತಾರೆ. ಅದು ಬಿಡಿ, ಈಗ ಜಿ ಇರಲಿ, ಆಲ್ಫಾ ಬೀಟಾ ಗ್ಯಾಮಾ ಏನೇನೋ ಹಾಕೊಂಡು ಬಿಡಿ, ಜನ್ರೇಷನ್ ಮೇಲೆ ಲೆಕ್ಕಿಲ್ಲದಂಗೆ ಆಗ್ಬಿಟ್ಟಿದೆ. ಓಹೋ, ನನ್ನ ಮೊಮ್ಮಗಳು ಹೇಳ್ತಾ ಇದ್ದಾಳೆ ನಂದು ಅವಳದು ಬಹಳ ಜನರೇಷನ್ ಗ್ಯಾಪ್ ಇದೆ ಅಂತ. ಓಹೋ, ಗೊತ್ತಾಯ್ತು ಬಿಡು. Okay, anyway, Appa, I have the MLK Day celebration this weekend and I need to write this big essay. Can you help me? Oh yeah, absolutely. This is very important. ನೀನು ಹೆಂಗಿದ್ರು ಹೈಸ್ಕೂಲಲ್ಲಿ ಇದೆಯಾ, ಒಳ್ಳೆ ಎಸ್ಸೆ ಬರೆದ್ರೆ ಈ ಹಾರ್ವರ್ಡು ಏಲ್ಗೆಲ್ಲ ಕ್ವಾಲಿಫೈ ಆಗೋಕ್ಕೆ ಒಳ್ಳೆ ಎಸ್ಸೆ ಬೇಕಮ್ಮ. ನೀನು ಅಯ್ಯೋ, ಅವಳು ನೀನೇನಪ್ಪ, ನಿಮ್ಮ ಅಪ್ಪ ಏನು, ನಾನು ಹೇಳ್ತೀನಿ ನಿನಗೆ. ನನಗೆ ಪ್ರೈಮರಿ ಸ್ಕೂಲಲ್ಲಿ ಎಸ್ಸೆ ಬರೋದಲ್ಲಿ ಫಸ್ಟ್ ಪ್ರೈಸ್ ಬಂದೈತಿ. ನಾನು ಹೆಲ್ಪ್ ಮಾಡ್ತೇನೆ ಬಿಡು ನಿನಗೆ. Tata, what university did you go to again? ನಾನು ಮಿಸ್ಟೇಕಲ್ಲಿ ಸ್ಪೆಲ್ಡ್ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗಿದ್ದೆ. Mistakenly spelled Harvard University? Which one is that? ಮಿಸ್ಟೇಕಲ್ಲಿ ಸ್ಪೆಲ್ಡ್ ಹಾರ್ವರ್ಡ್ ಯೂನಿವರ್ಸಿಟಿ ಅಂದರೆ ಧಾರವಾಡ ಯೂನಿವರ್ಸಿಟಿ. ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೆಂಗಾರ ಉದ್ಧಾರ ಆಗ್ಬೋದು ನೀನು. ಹೀಸ್ ಡ್ಯಾಡ್ ಹೀಸ್ ಮಾಮ್ ಅಂತಂದು. ಬಟ್ ನಮ್ಮ ಧಾರವಾಡ ಯೂನಿವರ್ಸಿಟಿಯಲ್ಲಿ ಉದ್ಧಾರ ಆಗಬೇಕು ಅಂದರೆ ಅವನವು ನೀವು ನಾವು ನಿಮ್ಮ ನಮ್ಮವು ಅಂದರೆ ಉದ್ಧಾರ ಇಲ್ಲ. ಇಲ್ಲಿ ಉದ್ಧಾರ ಭಾಳ ಜನ ನಾವೆಲ್ಲ ಹೆಂಗೆ ಇತ್ತು ಅಂತಂದರೆ, ನಾವು ಅಡ್ಮಿಷನ್ ಆದಾಗೆ ಬಿಳಿ ಬಣ್ಣ ಹೊಡ್ತಾ ಇದ್ರು ನಮ್ಮ ಕಾಲೇಜ್ಗೆ. ನಾವು ಪಾಸ್ ಆಗಿ ಬರೋ ಅಷ್ಟೊತ್ತಿಗೆ ಕೆಂಪು ಬಣ್ಣ ಆಗಿರೋದು. ಯಾಕೆ ಗೊತ್ತಿಲ್ಲ, ಅಡಿಕೆಯಲ್ಲಿ ಹೋಗಿದ್ದೀವಿ. ಇವಾಗ ಪಾನ್ ಬಣ್ಣ ಹೋಗಿದ್ವಿ. ಹಂಗಾಗಿದೆ ನೋಡಮ್ಮ. That's really interesting, Tata. Anyway, this is about MLK Jr. and his work. You won't understand it, so I'll just work on my essay. ಜಿಯಾ, ಆವಾಗಲಿಂದ ನೋಡ್ತಾನೆ ಇದ್ದೀನಿ, ತಾತನಿಗೆ ಏನೇನೋ ಅಂತ ಇದೆಯಲ್ಲಪ್ಪ, ಹಂಗೆಲ್ಲ ಮಾತಾಡಬಾರ್ದು. ತಾತ ಆ್ಯಕ್ಚುಲಿ ತುಂಬ ವಿಷಯಗಳ ಬಗ್ಗೆ ಓದಿ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರು ನಿನಗೆ ನಿನ್ನ ಹೆಸರಿಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಹೆಲ್ಪ್ ತಗೋಪ್ಪ. ಸುಮ, ದಿಯಾ ಹೇಳೋದ್ರಲ್ಲಿ ಪಾಯಿಂಟ್ ಇದೆ. MLK ಜೂನಿಯರ್ ಅನ್ನೋದು ಕಂಪ್ಲೀಟ್ ಆಗಿ ಅಮೇರಿಕನ್ ಹಿಸ್ಟ್ರಿ. ಪಾಪ ನಮ್ಮ ಅಂಕಲ್ಗೆ ಅದರಲ್ಲೆಲ್ಲ ನಾಲೆಜ್ ಇರಲ್ಲ ಬಿಡಿ. ಕಮಲಮ್ಮ ಅವರೇ, ಕಮಲಮ್ಮ ಅಂತ ಕರಿಬೇಡಿ ಅಂಕಲ್. ನಾನು ನೋಡಿದ್ರು ಕಮಲಮ್ಮ ಅಂತ ಬರುತ್ತೆ, ಹೇಳಕ್ ಬರುತ್ತಾ? ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕಮಲ ಅಂತ ಕರೀರಿ. ಅಯ್ಯೋ, ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಹೆಸರು ಕಮಲ. ಅದಕ್ಕೆ ಅದು ಫೀಲಿಂಗೇ ಬೇರೆ ಇರುತ್ತೆ. ಆ ಥರ ಕೇಳಿದ್ರೆ ಆ ಥರ ಹೇಳಮ್ಮ ಅಂತ. ಅಲ್ಲ, MLK ಜೂನಿಯರ್ ಏನು ಭಾಳ ಅಳ್ತಾನ, ಭಾಳ ಏನು ಅಳ್ತಲ್ಲ. ಒಂದು 40-50 ವರ್ಷ, ಮ್ಯಾಕ್ಸಿಮಮ್ 50 ವರ್ಷದ ಹಿಂದೆ ನಾವು ಸ್ಕೂಲಲ್ಲಿ ಇದ್ದಾಗ ಅವನ್ನ ಹತ್ಯೆ ಮಾಡಲಾಗಿತ್ತು. ಆದರೆ MLK ಜೂನಿಯರ್ಗಿಂತ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಈ ಹಿಸ್ಟ್ರಿ ಇದೆ. ನಮ್ಮಂಥ ನಿರ್ಗತಿಕರಿಗೆ ಕ್ರಾಂತಿ ಮಾಡಿದವರು ಭಾಳ ಇದ್ದಾರೆ. ಇಂಡಿಯನ್ಸು ಕ್ರಾಂತಿ ಮಾಡೋದ್ರಲ್ಲಿ ಭಾಳ ಫೇಮಸ್ಸು ಕಣಮ್ಮ ಸ್ನೇಹ. You mean MLK copied Indians, Tata? ಕಾಪಿಡ್ ಅಂದರೆ ತಪ್ಪಾಗುತ್ತೆ. MLK ಅವರು ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಇಂಡಿಯನ್ಸ್ ಅಂತ ಹೇಳ್ಬೋದು. MLK ಅವರು ಅವ್ರ ಬಯೋಗ್ರಾಫದಲ್ಲಿ ಹೇಳಿದಂತೆ ಹಿ ಗಾಟ್ ಇನ್ಸ್ಪಿರೇಷನ್ ಫ್ರಮ್ ಮಹಾತ್ಮ ಗಾಂಧಿ ಅಂತ ಹೇಳಿದ್ದಾರೆ. ಗೊತ್ತಾ ನಿಮಗೆ? But then who was Mahatma Gandhi inspired by? ಗುಡ್ ಕ್ವಶನ್. ಮಹಾತ್ಮ ಗಾಂಧಿ ಅವರು ಬುದ್ಧ ಮತ್ತು ಬಸವಣ್ಣನವರಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತಂದ್ರೆ ನಿನಗೆ ನಂಬಕ್ಕಾಗಲ್ಲ. ಮಹಾತ್ಮ ಗಾಂಧಿ ಅವರು ಬೆಳಗಾವಿ ಭಾಷಣದಲ್ಲಿ ಬಸವಣ್ಣನವರ ವಚನ ಹೇಳಿಬಿಟ್ಟು ಬಸವಣ್ಣನರಿಂದ ನಾನು ಪ್ರೇರೇಪಿತನಾಗಿದ್ದೇನೆ ಅಂತ ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ. Wait. Basavanna? The same Basavanna who's in the picture in the puja room? Yes, Neha, it's the same Basavanna who lived and inspired 900 years ago with his famous quotes called Vachanas. That's so long ago. I know one of MLK's famous quotes. He said, "Darkness cannot drive out darkness, only light can do that. Hate cannot drive out hate, only love can do that." Did Basavanna say the same thing? ನಿನಗೆ ಆಶ್ಚರ್ಯ ಆಗ್ಬೋದು. ಬಸವಣ್ಣನವರು 800 ವರ್ಷಗಳ ಹಿಂದೆ ಇದೇ ಅರ್ಥ ಬರುವಂತಹ ಒಂದು ವಚನವನ್ನು ಹೇಳಿದ್ದಾರೆ. ಅವಾಗ ಗೊತ್ತಾಗ್ತದೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ನಮ್ಮ ಕೂಡಲ ಸಂಗರ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಇದೇ ಅರ್ಥ ಬರುವಂತಹ ವಚನವನ್ನು. Okay, wait. I know one of MLK's famous quotes. He said, "I have a dream that one day my 4 little children will live in a nation where they are not judged by the color of their skin, but by the content of their character." ಹೌದು, ಬಸವಣ್ಣನವರು ನಮಗೆ ಯಾವ ರೀತಿ ಹೆಲ್ಪ್ ಮಾಡಿದ್ರು, ನಿಮಗೆ MLK ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ದೇಶದಲ್ಲಿ ಸುಮಾರು 50 ವರ್ಷಗಳಿಂದ ಅಷ್ಟೊಂದು ವರ್ಣಮೀದ ನೀತಿ ಇತ್ತು ಅಂತಂದರೆ ನೀನು ನಂಬಕ್ಕಾಗಲ್ಲ. ಈ MLK ಅವರ ಕನಸಿನಿಂದ ಯಾವ ರೀತಿ ನೀನು ಇವತ್ತು ತಲೆ ಎತ್ಕೊಂಡು ಅಡ್ಡಾಡ್ಬೋದು. ನಿನ್ನನ್ನು ಯಾರೂ ನಿನ್ನ ಜೆಂಡರಿಂದ ಆಗಲಿ ನಿನ್ನ ಕಲರಿಂದ ಆಗಲಿ ಅಳೆಯುವಂತಿಲ್ಲ. ಅದೇ ರೀತಿ 800 ವರ್ಷಗಳ ಹಿಂದೆ ನಮ್ಮಂಥ ಹಲವಾರು ನಿರ್ಗತಿಕ ಕುಟುಂಬಗಳಿಗೆ ಆಶ್ರಯವಾದರು ಬಸವಣ್ಣನವರು. ಹಲವಾರು ಕೆಳವರ್ಗದ ಜನರನ್ನ ಮೇಲ್ವರ್ಗಕ್ಕೆ ಮಾಡಿ ಅವರ ಜೀವನವನ್ನು ಮಾಡಿಕೊಟ್ಟಂಥ ಕ್ರಾಂತಿಯೋಗಿ ಬಸವಣ್ಣನವರು. ಅದಕ್ಕೆ ಅವರನ್ನ ಕ್ರಾಂತಿಯೋಗಿ ಬಸವಣ್ಣ ಅಂತ ಕರೀತಾರೆ.
Are there any vachanas about discrimination too? ಖಂಡಿತ ಇದೆ ಸ್ನೇಹ. ನಮ್ಮ ಬಸವಾದಿ ಶರಣರು ಸೋಷಿಯಲ್ ಇಕ್ವಾಲಿಟಿ ಆಗಲಿ, ಜೆಂಡರ್ ಇಕ್ವಾಲಿಟಿ ಆಗಲಿ, ರೇಸಿಸಮು, ಡಿಸ್ಕ್ರಿಮಿನೇಷನು ಎಲ್ಲಾದ್ರ ಬಗ್ಗೆನೂ ತುಂಬ ಚೆನ್ನಾಗಿ ವಚನಗಳ ಮೂಲಕ ಅದನ್ನು ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಒಂದು ಡಿಸ್ಕ್ರಿಮಿನೇಷನ್ ಸ್ಪೆಸಿಫಿಕ್ ಆಗಿ ನನಗೊಂದು ವಚನ ನೆನಪಿಗೆ ಬರೋದು ಅಂತಂದರೆ, ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. That's such a thoughtful vachana. So it means that every human being is equal? ಹೌದು, ಬಸವಣ್ಣನವರು ಅನೇಕ ಥರದ ವಚನಗಳನ್ನು ಬರೆದಿದ್ದಾರೆ. ಆದರೆ ಅವುಗಳನ್ನು ಪಾಲಿಸುವುದರಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೀವಿ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟಿಷ್ಟು ಕೆಲಸ ಮಾಡಿಬಿಟ್ಟು ನಾನು ಅಷ್ಟು ದೊಡ್ಡದು ಮಾಡಿದೆ, ಇಷ್ಟು ದೊಡ್ಡದು ಮಾಡಿದೆ ಅಂತ ಪ್ರಚಾರ ಗಿಟ್ಟಿಸ್ಕೊಂಡವರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಕಣ. That's so true. I guess Basavana didn't know people will help other people just to put it on social media. ಬಸವಣ್ಣನವರು ತ್ಯಾಗಿಯಾಗಿದ್ದರು. ಈ ಥರದ ಜನಗಳು ಅವಾಗ ಕೂಡ ಇದ್ದರು. ಅದಕ್ಕೋಸ್ಕರನೇ ಅವರು ಬರೆದಿದ್ದಾರೆ, ಯಾವುದೋ ಒಂದು ವಚನ ಬರೆದಿದ್ದಾರೆ ಗೊತ್ತಾ? ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ನೀಡಿದೆನೆಂಬುದು ನಿಜದಲ್ಲಿ ತಿಳಿದರೆ, ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದ ನೆನ್ನೆದಿರಿ ಲಿಂಗಕ್ಕೆ, ನೀಡಿದ ನೆನ್ನೆದಿರಿ ಜಂಗಮಕ್ಕೆ, ಮಾಡುವ ನೀಡುವ ನಿಜಗುಣವುಳ್ಳವರ ಕೂಡಿಕೊಂಡಪ್ಪ ನಮ್ಮ ಕೂಡಲ ಸಂಗಮ ದೇವ ಎಂಬ ವಚನವನ್ನು ಆವಾಗಲೇ ಬರೆದಿದ್ದಾರೆ. ಈ ವಚನದಲ್ಲಿ ಮಾಡಿದೆ ಅಂತ ಸಾರ್ಕೊಂಡು ಹೇಳೋದು ಸೆಕೆಂಡರಿ ಆಗಿದೆ. ಮೊದಲೇ ನಿನ್ನ ಮನಸ್ಸಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೇನೆ ಅಂತ ಅನಿಸಿದಾಗಲೇ ಅದು ಹೆಲ್ಪ್ ಆಗೋದಿಲ್ಲ ಅನ್ನೋವಂಥ ಸೂಕ್ಷ್ಮತೆಯನ್ನು ಬಸವಣ್ಣನವರು ಹೇಳಿದ್ದಾರೆ. ಬಹಳ ಜನ ಲಿಂಗಕ್ಕೆ, ಉಣ್ಣದ ಲಿಂಗಕ್ಕೆ ಬೋನವನ್ನು ಇಡ್ತಾರೆ. ಅದೇ ಬಡವರು ಬಂದು ಊಟ ಕೇಳಿದ್ರೆ ಬೈದು ಕಳಿಸ್ತಾರೆ. ಅದು ಯಾವ್ದು ಲಿಂಗ, ಜಾತಿ ಲಿಂಗ ಅನ್ನೋದನ್ನು ಬಸವಣ್ಣನವರು ಈ ರೀತಿ ಅರ್ಥದಲ್ಲಿ ಹೇಳಿದ್ದಾರೆ. ಹೌದು, ಬಸವಣ್ಣನವರ ವಚನಗಳು ಎಷ್ಟೊಂದು ಪ್ರಚಲಿತವಾಗಿವೆ ಅಂದರೆ ನಾವು ಜಾಸ್ತಿ ಬೇಡ, ಒಂದೇ ಒಂದು ವಚನ ಫಾಲೋ ಮಾಡಿದ್ರು ಸಾಕು, ನಮ್ಮ ಜೀವನ ಸಾರ್ಥಕವಾಗುತ್ತೆ. But does anyone follow these vachanas today? ಬಸವಣ್ಣನವರ ವಚನವನ್ನು ಫಾಲೋ ಮಾಡ್ತಾರೆ ಕುಂತರು ಇವರೆಲ್ಲ. ಸುಮ್ಮನೆ ವೀರಶೈವ ಕನ್ವೆನ್ಷನ್ಗೆ ಬಹಳಷ್ಟು ಜನ ಬರೋಲ್ಲ, ಅವರೆಲ್ಲ ಬಸವಣ್ಣನವರ ವಚನವನ್ನು ಫಾಲೋ ಮಾಡ್ತಾರೆ. ಇದರಲ್ಲಿ ಬಹಳ ಅಗ್ರಗಣ್ಯರಿದ್ದಾರೆ. ಅಂತರಲ್ಲಿ ಒಬ್ಬರು ಮಾತ್ರ ಬಸವಣ್ಣ ಹೇಗೆ ಹೇಳಿದ್ನೋ ಹಾಗೆ ಮಾಡಿಬಿಟ್ಟು ದೊಡ್ಡರಾಗ್ತಾರೆ. ಯಾರು ಗೊತ್ತಾ? ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣನವರ ಅನುಯಾಯಿ. ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣನವರ ಅನುಯಾಯಿ. ಶಿವಭಕ್ತನನ್ನು ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರ್ಷ, ಈ ಶತಮಾನ ಕಂಡ ತೇಜೋ ಪುರುಷ. ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿ ಆಗಲಿಲ್ಲ. ಸದ್ದಿಲ್ಲದೆ ಸೇವೆ ಮಾಡಿ ನಡೆದಾಡುವ ದೇವರೇ ಆದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು. ಪ್ರತಿ ಕಲ್ಲು ಹೇಳುತ್ತೀವಿ, ಪ್ರತಿ ಕಲ್ಲು ಹೇಳುತ್ತೀವಿ. ನೋಡು ನೋಡಿಲ್ಲಿ ಬಂದು ಹಾರಿಲ್ಲ ಹಚ್ಚಿದ ವಲೆಯು ಎಂದು. ನೋಡು ನೋಡಿಲ್ಲಿ ಬಂದು ಹಾರಿಲ್ಲ ಹಚ್ಚಿದ ವಲೆಯು ಎಂದು. ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದ ನೆಟ್ಟು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ. ಕರೆಯಲ್ಲಿ ಅಳಿಯದ ಇತಿಹಾಸ ಬಡಿದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ, ಸಕಲರಿಗೂ ವೇದವ ತಿಳಿಪಡಿಸಿದ. ಸಕಲರಿಗೂ ವೇದವ ತಿಳಿಪಡಿಸಿದ. ಅಂದರ ಬಾಳಿನ ಆಶಾ ಕಿರಣ, ಬಡವರಿಗೆ ಬಂದು ಆದ ಶರಣ. ಬೆವರನ್ನೇ ಬಿತ್ತಿ ಮುತ್ತನ್ನು ಬೆಳೆದ ಭಾರತ ಮಾತೆಗೆ ಹಾರವನ್ನು ಹಾಕಿದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ನಾನು ಹೇಳಿದ್ದು ತ್ರಿವಿಧ ದಾಸೋಹಿ ಅಂತಕ್ಕಂಥ ಸಿದ್ಧಗಂಗಾ ಸ್ವಾಮಿಗಳು 3 ವಿಧವಾದ ದಾಸೋಹವನ್ನು ಅವರು ಮಾಡಿದರು. ವಸತಿ ದಾಸೋಹ, ಆಹಾರ ದಾಸೋಹ ಹಾಗೂ ಶಿಕ್ಷಣ ದಾಸೋಹ. ಈ 3 ದಾಸೋಹಗಳನ್ನು ಮಾಡಿ ನಡೆದಾಡುವ ದೇವರು ಅನಿಸ್ಕೊಂಡು ಈ ಸತಿ ತುಮಕೂರಿಗೆ ಹೋದಾಗ ದಯವಿಟ್ಟು ಹೋಗಿ ಬನ್ನಿ. ಅಲ್ಲಿ ಗೊತ್ತಾ, ಇಲ್ಲಿ ಕುಂತವರಲ್ಲಿ ಹಲವಾರು ಸಿದ್ಧಗಂಗದಲ್ಲಿ ಓದಿ ಬಂದು ಇದನ್ನು ಮಾಡಿದವರಿಲ್ಲ. Amma, next time we go to India, I want to go and see this. ಖಂಡಿತನಪ್ಪ. ಅಂತ ಪುಣ್ಯಾತ್ಮರು ನಡೆದ, ನಮ್ಮ ಶರಣರು ನಡೆದಾಡ ನಾಡಿಗೆ ನಾವು ಹೋಗೋದು ನಮ್ಮ ಪುಣ್ಯ. ಖಂಡಿತ ಸ್ನೇಹದಿಯ ನಿಮ್ಮಿಬ್ಬರನ್ನೂ ಕರ್ಕೊಂಡು ಹೋಗ್ತೀನಿ. Wow, this is really insightful. I thought all this history stuff was about the American history, but there's so much more in India. Yeah, dear. You should make sure that you bring all those things together. You'll have a very good essay, and I'm sure that you're going to get into a very good college. Oh yeah. You know, is there a day like Emily
MLK Day for Basavanna? ಬಸವಣ್ಣನವರು ಈ ರೀತಿ ನಿಮಗೆ MLK ಜೂನಿಯರ್ ಮಾಡಿ ರಜಾ ಕೊಡ್ತಾರಲ್ಲಮ್ಮ, ಅದೇ ರೀತಿ ಬಸವ ಜಯಂತಿಯನ್ನು ಆಚರಿಸ್ತಾರೆ. ಅಷ್ಟೇ ಅಲ್ಲದೆ ಅಮೆರಿಕಾದಲ್ಲಿ ವರ್ಷ ಗಂಟಲೆ 50 ವರ್ಷಗಳಿಂದ ವೀರಶೈವ ಸಮ್ಮೇಳನಗಳನ್ನು ಮಾಡ್ಕೊತ ಬರ್ತಾರೆ. ಅಲ್ಲಿ ಅನುಭವ ಮಟ್ಟವನ್ನು ಮಾಡಿ ವೀರಶೈವ ಸಮ್ಮೇಳನದ ಹಲವಾರು ತತ್ವಗಳನ್ನು ಪ್ರತಿಪಾದಿಸುತ್ತಾರೆ. ಅಂದರೆ ನಿಮಗೆ ಆಶ್ಚರ್ಯವಾಗಬೇಕು. ಹೌದು ದಿಯಾ. ಹೀಗಾಗಿದ್ರೆ ಮೂಢನಂಬಿಕೆ ಅಂತ ಬಹಳಷ್ಟು ವಿಚಾರಗಳಿಗೆ ಬಸವಣ್ಣವರು ಒಳ್ಳೊಳ್ಳೆ ಇದನ್ನು ಒಳ್ಳೆ ವಚನಗಳನ್ನು ಬರ್ತಿದ್ದಾರೆ. ಮೂಢನಂಬಿಕೆಗಳ ಬಗ್ಗೆಯೂ ವಚನ ಬರ್ತಿದ್ದಾರೆ. ಆಗಿನ ಕಾಲದ ಮೂಢನಂಬಿಕೆಗಳ ವಚನಗಳಲ್ಲಿ ಒಂದಾದ ಯಾವುದು ಗೊತ್ತೆ? ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರು, ದಿಡದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರು, ದಿಡದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ಉಂಬುವ ಜಂಗಮ ಬಂದರೆ ನಡೆ ಎಂಬರು, ಉಂಗದ ಲಿಂಗಕ್ಕೆ ಬೂನಬೇಡಿ ಎಂಬರಯ್ಯ. ನಮ್ಮ ಕೂಡಲ ಸಂಗಮ ಶರಣರ ಕಂಡು ಉದಾಸೀನ ತೋರದಡೆ ಕಲ್ಲು ತಾಗಿದ ಬಿಟ್ಟ ಎತ್ತಪ್ಪರೆ ಎಂಬ ಈ ವಚನ ಅದೇ ರೀತಿ ಒಂದು ಮೂಢನಂಬಿಕೆಯನ್ನು ಸಾರಿ ಹೇಳುತ್ತದೆ. ಅದನ್ನೊಂದು ವಚನ ಅಂದರೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವನ್ ಮಾಡಿದ ರಾವಣಂಗೆ ಅರೆ ಆಯಸ್ಸಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ. ಈ ವಚನದಲ್ಲಿ ರಾವಣ ಎಂಬನು ದೊಡ್ಡ ಶಿವನ ಭಕ್ತ, ಅವನ ಆಚಾರದಲ್ಲಿ ಶಿವನ ಭಕ್ತ, ಆದರೆ ಅವನು ಮಾಡುವಂತಹ ಕೆಲಸ ಕಾಯಕ ಒಳ್ಳೆಯದಿರಲಿಲ್ಲ. ಅದಕ್ಕೋಸ್ಕರ ಅವನಿಗೆ ನಮಗಳು ಎಷ್ಟೇ ಡಂಬಾಚಾರ ಮಾಡಿದ್ರು ನಿಮ್ಮ ಕಾಯಕ ಸರಿ ಇಲ್ಲ ಅಂದರೆ ನಿಮ್ಮ ನಿರ್ನಾಮ ಆಗುತ್ತೆ ಎಂಬುದು ಈ ವಚನದ ಸಾರಾಂಶ. ನೋಡಿದ್ರ ಬೇಬಿ ಬೂಮರ್ ಕಾಲದಿಂದಲೂ ಜೆನ್ಸಿ ಕಾಲದವರೆಗೂ ನಮ್ಮ ಬಸವಣ್ಣನವರ ವಚನಗಳು ಎಷ್ಟು ಪ್ರಚಲಿತವಾಗಿದೆ. ಆಗಿನವರೆಗೂ ಈಗಿನವರೆಗೂ ಅದರ ಶಕ್ತಿ ಇವಾಗ ನಮಗೆ ಗೊತ್ತಾಗ್ತಾ ಇದೆ. ನನಗಂತೂ ಇವತ್ತು ಕನ್ನಡ ಶಾಲೆಗಿಂತ ಅನುಭವ ಮಂಟಪನೇ ನಡೆಸಬೇಕಾಯಿತು. ಹೌದು. ಯಾವ ರೀತಿ ಬಸವಣ್ಣನವರು ಹೇಳಿದರಲ್ವಾ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕಳಿಲ್ಲ, ನೀವು ಮಾಡುವ ಕಾಯಕದಿಂದ ಮಾತ್ರ ನೀವು ಕೊನೆವರೆಗೂ ಇಳಿಯಬಹುದು. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ ಸಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮಕ್ಕಳಿಗಿಲ್ಲ ಅಂತ ಹೇಳಿದ ಹಾಗೆ ಈ ವಚನಗಳು ಸರ್ವಕಾಲಿಕವಾಗಿ. ಹೌದು ಅಂಕಲ್, ನಂದು ಒಂದು ಕ್ವಶನ್ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗಿಂದ ಎಷ್ಟೋ ಜನ ಕೆಲಸ ಎಲ್ಲ ಕಳ್ಕೊತಾ ಇದಾರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಾಗೆ ಬಸವಣ್ಣನವರು ಯಾವ್ದಾರ ಒಂದು ವಚನ ಉದಾಹರಣೆ ಇದೆಯಾ ಅದಕ್ಕೆ? ಹೇಳ್ತಾರೆ, ದತ್ತಾಂಶಗಳ ಮೆಟ್ಟಲನ್ನೇರಿದ ಯಂತ್ರ, ದತ್ತಾಂಶಗಳ ಮೆಟ್ಟಿಲನ್ನೇರಿದ ಯಂತ್ರ ಕರುಣೆಯ ಮೆಟ್ಟಿಲನ್ನು ಏರಲಾರದು ಅಂತ ಹೇಳಿ. ನೀವು ದತ್ತಾಂಶದಲ್ಲಿ ನಿಮ್ಮ LLMಗಳಿಗೆ ನಿಮ್ಮ ಇದಕ್ಕೆ ನೀವು ಕ್ವಶನ್ ಕೇಳಿ, ಅದು 100 ವರ್ಷ ಕ್ವಶನ್ ಉತ್ತರಗಳಿದೆ. ಆದರೆ ನಾನು ಯಾರು ಎಂಬ ಕ್ವಶನ್ ಮಾತ್ರ ನಿಮ್ಮೊಳಗೆ ನೀವೇ ಕೇಳ್ಕೋಬೇಕು. ಆತ್ಮಶೋಧಿ ಆಗುವವರೆಗೂ ಅದು ಯಾವುದೇ ರೀತಿ ಈಗ ಬಸವಣ್ಣನವರು ಮಾಡಿದ್ದು ಅದೇ. ನೀವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಿಮ್ಮ ಕಷ್ಟಕರವಾದ ಕ್ವಶನ್ಗಳನ್ನು ಆನ್ಸರ್ ಸರಳವಾಗಿ ಹೇಳ್ತಾರೋ, ಅದೇ ರೀತಿ ಬಸವಣ್ಣನವರು ಸಂಸ್ಕೃತದಲ್ಲಿದ್ದಂಥ ಭಗವದ್ಗೀತೆಯ ಹಲವಾರು ಇದಗಳನ್ನು ಸರಳವಾಗಿ ತಿಳಿಸಿದಂಥ ಏಜೆಂಟ್. ಬಸವಣ್ಣನಿಗಿಂತ ದೊಡ್ಡ ಏಜೆಂಟ್ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ನೀನು ಯಾವಾಗಲೂ ರೋಸಾ ಪಾರ್ಕ್ಸ್ ಬುಕ್ ಓದ್ತಾ ಇದೆಯಲ್ಲ? Oh yeah. I'm reading this book called I Am Rosa Parks, and she helped MLK Jr. in the anti-racism movement. Her story is so inspiring for women, so that makes me wonder, if there are so many similarities, was there also a woman who helped Basavanna? ಹೌದು. ರೋಜಾ ಪಾರ್ಕ್ ಯಾವ ರೀತಿ ಬಸವಣ್ಣನವರಿಗೆ ನೀವು ಯಾವ ರೀತಿ ಆಗುತ್ತೆ ಅಂದರೆ, ಈಗ MLK ಜೂನಿಯರ್ ಅವ್ರಿಗೆ ರೋಜಾ ಪಾರ್ಕ್ ಅವರು ತುಂಬ ಹೆಲ್ಪ್ ಮಾಡಿದ್ರು. ಯಾವತ್ತ ಮಾಟ್ಕಾಂಬರಿ ಬಸ್ನಲ್ಲಿ ಕುತ್ಕೊಂಡು ಒಂದು ವರ್ಣಭೇದ ರೀತಿಯ ಕ್ರಾಂತಿಯನ್ನು ಹಬ್ಬಿಸೋದಲ್ಲ, ಅದೇ ರೀತಿ ಬಸವಣ್ಣನವರಿಗೆ ಅಕ್ಕಮಹಾದೇವರು ಸಾಥ್ ಕೊಟ್ಟರು. ಅಕ್ಕಮಹಾದೇವಿಯವರು ಆ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಇರ್ತಾ ಇದ್ರು. ಅನುಭವ ಮಂಟಪ ಅನ್ನೋದು ಹಿಸ್ಟ್ರಿಯಲ್ಲಿ ಬರೆದಂಥ ಫಸ್ಟ್ ಪಾರ್ಲಿಮೆಂಟ್ ಅಂದರೆ ತಪ್ಪಾಗಲಾರದು. ಇಲ್ಲಿವರೆಗೂ ಎಲ್ಲಿ ಫಸ್ಟು ಮುಕ್ತವಾಗಿ ಚರ್ಚಿಸಿದ ಮಹಿಳೆಯರಾಗಲಿ ಯಾರಿಗಾಗಲಿ ಕೊಟ್ಟಿದ್ದು ಬಸವಣ್ಣನವರು ಅಂದರೆ ತಪ್ಪಾಗಲಾರದು. ಅಕ್ಕಮಹಾದೇವರ ವಚನ, ತನು ಕರಗದವರಲ್ಲಿ ಪುಷ್ಪವನ್ನೊಲ್ಲೆಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ ನೀನು, ಅರಿವು ಕರೆಯದವರಲ್ಲಿ ಆರತಿಯನ್ನೊಲ್ಲೆಯ ನೀನು, ಭಾವ ಸತ್ವವಿಲ್ಲದವರಲ್ಲಿ ಧೂಪವನ್ನೊಲ್ಲೆಯ ನೀನು, ನನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಇರುವುದೇ ಓಚನ ಮಲ್ಲಿಕಾರ್ಜುನೆಂಬ ವಚನ. ಅಂಕಲ್, ನೀವು ಎಲ್ಲ ವಿಷಯಗಳಲ್ಲೂ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಮ್ಮ ಕನ್ನಡ ಕೂಟಕ್ಕೂ ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ ಕೊಡಿ ಅಂಕಲ್. ಹಾಗೆ ನಮ್ಮ ಅಕ್ಕ ಫಂಕ್ಷನ್ಗೂ ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ ಕೊಡಿ. ಕೊಡೋಣಮ್ಮ. ಅದರಲ್ಲಿ ಕನ್ನಡ ನೆಲನೇ ಹಿಂಗೆ, ಈ ನೆಲದಲ್ಲಿ ನಡೆದಾಡ್ತಾ ಇರೋರು ನಾವೇ ಧನ್ಯ ಅಂತ ಹೇಳ್ತಾರೆ. ಬರೀ ಶರಣರಷ್ಟೇ ಅಲ್ಲ, ದಾಸರು, ಎಷ್ಟೊಂದು ದಾಸರುಗಳು ಆಗಿದ್ದಾರೆ, ಎಷ್ಟೊಂದು ಸಂತರು ಆಗೋಗಿದ್ದಾರೆ. ಈ ನಾಡಿನ ಇದನ್ನೇ ಆಗಿದೆ. ನಿಮ್ಮ ಕನ್ನಡ ಕೂಟಕ್ಕೆ ಬಂದರೆ ನಂದು ಇದನ್ನು ಹೇಳ್ತೀನಿ, ಬ್ರೆತ್ಲೆಸ್ ಸಾಹಿತ್ಯವನ್ನು ಹೇಳ್ತೀನಿ. ಯಾವ ರೀತಿ ಗೊತ್ತಾ? ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ, ನೀಡಿದನೆಂಬುದು ನಿಜದಲ್ಲಿ ತಿಳಿದರೆ, ಏರಿಸಿ ಕಾಡಿತ್ತು ಶಿವನ ಡಂಬರ, ಮಾಡಿದನೆಂದರೆ ಲಿಂಗಕ್ಕೆ ನೀಡಿದನೆಂದರೆ ಜಂಗಮಕ್ಕೆ ಮಾಡುವ ನೀಡುವ ನಿಜಗುಣವುಳ್ಳವರ ಕೂಡಿಕೊಂಡಪ್ಪ ನಮ್ಮ ಕೂಡಲ ಸಂಗಮ ದೇವ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವನ್ನು ಮಾಡಿದ ರಾವಣಗೆ ಯಾರೇ ಆಗಸ್ಸಾಯಿತು, ವೇದವನ್ನು ಓದಿದ ಬ್ರಹ್ಮನಚರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಕಲ್ಲ ನಾಗರ ಕಂಡರೆ ಹಾಲಂದರೆ ಎಂಬರು, ದಿಡದ ನಾಗರ ಕಂಡರೆ
ಬಂದರೆ ಕೊಲ್ಲಂಬರಯ್ಯ ಉಬ್ಬುವ ಜಂಗಮ ಬಂದರೆ ನಡೆಯಂಬರ ಉಬ್ಬದ ಲಿಂಗಕ್ಕೆ ಮೂನವ ಹಿಡಿಯಂಬರಯ್ಯ ನಮ್ಮ ಕೂಡಲ ಸಂಗಮ ಚರಣರ ಕಂಡ ಉದಾಸೀನ ತೋರ್ಗಡೆ ಕಲ್ಲು ತಾಗಿದ ಬೇಡ ಎಂತಪ್ಪರಯ್ಯ ಹೂವು ಯಾತರದಾದರೇನು ನಾಥವಿದ್ದರೆ ಸಾಲದೆ ಜಾತಿ ವಿಜಾತಿನ ಬೇಡ ಶಿವಭಕ್ತವಲ್ಲಾತನೇ ಜಾತ ಸರ್ವಜ್ಞ ಜಾತಿ ಜಾತಿಯನ ಬೇಡ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಸರ್ವಜ್ಞ ಸರ್ವಜ್ಞನೆಂಬೇನು ಗರ್ವದಿಂದಾದವನೇ ಸರ್ವಳೊಂದು ನುಡಿಗೆಲ್ತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಕಚ್ಚೆ ಕೈ ಬಾಯಿಗಳು ಇಂಚೇರಿ ಇಂದಿರಿ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿತನ ಸರ್ವಜ್ಞ ಹೂವು ಯಾತರದಾದರೇನು ನಾಥವಿದ್ದರೆ ಸಾಲದೆ ಜಾತಿ ವಿಜಾತಿನ ಬೇಡ ಶಿವಭಕ್ತನಿಗೆ ಒಲ್ಲಾತನೇ ಜಾತ ಸರ್ವಜ್ಞ ಪರಿಶಣಕ ರಾಮತ್ತೆ ಜಡವೆಂದು ನಚ್ಚಿದ್ರು ಮನದೊಳಗಿನ ಕೆಟ್ಟು ಎಲೆಯ ಕಂಡು ಕೊಡನೆಗೆಂತಾಯ್ತು ಕಾಣ ರಾಮನಾಥ ಕೊಂಡು ತಂದು ಹೊತ್ತು ಮಾರಿ ನಾವು ಗಳಿಸಲು ವಿದ್ಯೆ ಏನು ಬಳೆಯಲಾರವೇ ಎಂದು ಅಜಿತ ಸೇನಾಚಾರ್ಯರು ರನ್ನಮಯ್ಯನಿಗೆ ಕೇಳಿದ್ರು ಡೊಂಕು ಬಾಲದ ನಾಯಕರೇ ನೀವೇ ಊಟ ಮಾಡಿದ್ರಿ ಕಣಕ ಕುಟ್ಟಲಿಗೆ ಹೋಗಿ ಇಡಿಗಿಡಿಗೆ ನೋಡಿದ್ರಿ ಕಣಕ ಕುಟ್ಟ ಒಣಗಿಯಿಂದ ಹೊಡೆದರೆ ಕುಯಿರಾಗ ಹಾಡುವರಿ ಹಿರೇ ಬೀದಿಯಲ್ಲಿ ಓಡುವರಿ ಹಿರೇ ಬೀದಿಯಲ್ಲಿ ಉರುಳುವರಿ ಪುರಂದರ ವಿಠಲ ರಾಯನ ಪರಿಯಾಟದಲ್ಲಿ ಪರಿವಿಚಿಸಿರಿ ಡೊಂಕು ಬಾಲದ ನಾಯಕರೇ ನೀವೇ ಊಟ ಮಾಡಿದಿರಿ ತನು ಕರಗದವರಲ್ಲಿ ಪುಷ್ಪವನ್ನೊಲ್ಲೆಯ ನೀನು ಮರ ಕರಗದವರಲ್ಲಿ ಗಂಧಾಕ್ಷತೆಯನ್ನೊಲ್ಲೆಯ ನೀನು ಅರಿವು ಕಟ್ಟರೆಯದವರಲ್ಲಿ ಆರತಿಯನ್ನೊಲ್ಲೆಯ ನೀನು ಭಾವ ಸತ್ವವಿಲ್ಲದವರಲ್ಲಿ ಧೂಪವನ್ನೊಲ್ಲೆಯ ನನ್ನನ್ನು ಏನುಂಟೆಂದು ಕರಸ್ಥಳದಲ್ಲಿ ಇಂಬುಗೊಂಡೆ ಓ ಚನ್ನ ಮಲ್ಲಿಕಾರ್ಜುನ ಜಗಜ್ಯೋತಿ ಬಸವಣ್ಣನವರಿಗೆ ಜಗಜ್ಯೋತಿ ಬಸವಣ್ಣನವರಿಗೆ ಜಗಜ್ಯೋತಿ ಬಸವಣ್ಣನವರಿಗೆ. Dia wrote a powerful essay about her summer study tour to India, where she visited Siddhaganga Mata and Basavana Bhagavati, the birthplace of Basavana. Her essay on Basavana's teachings won first prize and became very popular in her school. Inspired by her writing, many students developed an interest in visiting these historic places. So Dia decided to organize a study tour to India for them the following summer. Inspired by stories of inspiring women like Rosa Parks and Akka Mahadevi, Sneha wrote a book titled Girl Power from East to West. The book became popular and she earned good money by selling it on Amazon. As a gesture of gratitude and service, Sneha donated all her earnings to Siddhaganga Mata. Now both Dia and Sneha are running AI company with human touch called Arive Guru. ಪಾತ್ರ ಪರಿಚಯ ದಿಯಾ ರೋಲಲ್ಲಿ, ಸ್ನೇಹ ರೋಲಲ್ಲಿ, ಕವಿತಾ ಉಮ್ರಾಣಿ ಅವರ ಕವಿತಾ ಆಗಿ, ಟಾಲೆ ಪಾತ್ರದಲ್ಲಿ ನಮ್ಮ ಅನಿಲ್ ಕುಮಾರ್, ಕಮಲಾ ಟೀಚರ್ ಆಗಿ ಮಧು ಸಣ್ಣಪ್ಪನವರ್, ನಾನು ಭರತ ಮಿಶ್ರ ಮಲ್ಲಿ ಸಣ್ಣಪ್ಪನವರು. A big round of applause.